ಎಲ್ಲರಿಗೂ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಸೋಮವಾರ ನಾವು 1ರಿಂದ 9ರವರೆಗೆ ಶಿವಾನಂದ ಲಹರಿಯ ಶ್ಲೋಕಗಳ ಅರ್ಥಗಳನ್ನು ನಮ್ಮ ಬುದ್ಧಿಗೆ ತಿಳಿದ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತು 10ರಿಂದ ಆರಂಭ ಮಾಡೋಣ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ತದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರಾಸಕ್ತಂ ಚೇದ್ ಹೃದಯಮಿಹ ಕಿಂ ತೇನ ವಪುಷಾ. ಇಲ್ಲಿ ಏನ್ ಹೇಳ್ತಾರೆ ಅಂತ ಅವರು ಶಂಕರಾಚಾರ್ಯರು, ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತ. ನರತ್ವಂ ಅಂದ್ರೆ ಮನುಷ್ಯನ ರೂಪವಾದರೂ ಇರಲಿ, ಮನುಷ್ಯತ್ವವಾದರೂ ಆಗಿರಲಿ, ದೇವತ್ವವಾದರೂ ಆಗಿರಲಿ, ಅಥವಾ ನಗವನ ಮೃಗತ್ವಂ ಬೆಟ್ಟದ ಅಥವಾ ಕಾಡಿನಲ್ಲಿರುವ ಮೃಗತ್ವವಾದರೂ ಬರಲಿ, ಮಶಕ ಅಂದ್ರೆ ಸೊಳ್ಳೆ, ಸೊಳ್ಳೆಯಾದರೂ ಆಗಿರಲಿ, ಮುಂದೆ ಪಶುತ್ವಂ ಪಶುವಾಗಲಿ, ಕೀಟತ್ವಂ ಹುಳು ಆದ್ರೂ ಆಗಿರಲಿ, ಭವತು ಆಗಿರಲಿ, ಇಷ್ಟೆಲ್ಲ ಆದ್ರೂ ಪರವಾಗಿಲ್ಲ, ಇದು ಯಾವುದೇ ರೂಪದಲ್ಲಿ ಜನ್ಮ ಎತ್ತಿದ್ರೂ ತೊಂದರೆ ಇಲ್ಲ. ಮತ್ತೆ ವಿಹಗತ್ವಾದಿ ಪಕ್ಷಿ ಮುಂತಾದ ಜನ್ಮ ಆದ್ರೂ ಆಗಿರ್ಲಿ, ಜನನಂ ಅಂತ, ಇದ್ಯಾವುದೇ ರೂಪದಲ್ಲಿ ಜನ್ಮ ಎತ್ತಿದ್ರೂ ಭವತು ಆಗಿರಲಿ. ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರಾಸಕ್ತಂಚೇತ್ ಹೃದಯಮಿಹ ಕಿಂ ತೇನ ವಪುಷ ಅಂತ ಕೇಳ್ತಿದ್ದಾರೆ. ತೇನ ವಪುಷ, ಕಿಂ ತೇನ ವಪುಷ ಅಂದ್ರೆ ಯಾವ ಶರೀರ ಆದ್ರೆ ಏನು, ಕಿಂ ತೇನ ವಪುಹು ಅಂದ್ರೆ ಶರೀರ, ಯಾವ ರೂಪ, ಯಾವ ದೇಹ ಯಾವ ರೂಪದಲ್ಲಿ ಇದ್ರೂ ಏನ್ ತೊಂದ್ರೆ ಇಲ್ಲ. ನನ್ನ ಸದಾ ಹೃದಯವು ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರಾಸಕ್ತಂಚೇತಿ, ಇಡೀ ಒಟ್ಟಿಗೆ ಸೇರಿದಾಗ ಒಂದು ಅರ್ಥ ಬರೋದು, ಹಾಗಾಗಿ ಒಟ್ಟಿಗೆ ಹೇಳ್ತಾ ಇದ್ದೀನಿ. ತ್ವತ್ಪಾದಾಬ್ಜ ಸ್ಮರಣ ಅಂದ್ರೆ ನಿನ್ನ ಪಾದ ಕಮಲಗಳ ಸ್ಮರಣೆಯ ಪರಮಾನಂದ ಲಹರಿಯಲ್ಲೇ ನಾನು ವಿಹರಿಸುತ್ತಾ ಇದ್ದರೆ, ಚೇತ್ ಒಂದು ವೇಳೆ ಆತರ ನನ್ನ ಮನಸ್ಥಿತಿ ಇದ್ರೆ, ಇವೆಲ್ಲ ಯಾವ ದೇಹ ಇದ್ರೆ ಏನಂತೆ, ಯಾವ ಶರೀರದಲ್ಲಿ ಬಂದ್ರೆ ಏನಂತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇ ಪರಮೇಶ್ವರನೇ, ಮನುಷ್ಯನಾದರೂ ಆಗಲಿ, ದೇವತೆಯಾದರೂ ಆಗಲಿ, ಬೆಟ್ಟದ ಮೇಲೆ ಅಥವಾ ಕಾಡಿನಲ್ಲಿ ಸಂಚರಿಸುವ ಮೃಗವಾದರೂ ಆಗಲಿ, ಪಶುವಾದರೂ ಆಗಲಿ, ಸೊಳ್ಳೆಯಾದರೂ ಆಗಲಿ, ಹುಳುವಾದರೂ ಆಗಲಿ, ಪಕ್ಷಿ ಮುಂತಾದ ಜನ್ಮವಾದರೂ ಆಗಲಿ, ನನ್ನ ಮನಸ್ಸು ಮಾತ್ರ ನಿನ್ನ ಪಾದಾರವಿಂದಗಳ ಸ್ಮರಣೆಯಿಂದ ಉಂಟಾಗುವ ಆನಂದದ ಅಲೆಗಳಲ್ಲಿ ವಿಹರಿಸುವಂತಿದ್ದರೆ ಯಾವ ಶರೀರ ಬಂದರೇನು ಅಂದ್ರೆ, ಮನುಷ್ಯ ಜನ್ಮದಲ್ಲಿ ಮಾತ್ರವೇ ದೇವರನ್ನ ಧ್ಯಾನ ಮಾಡಿದ್ರೆ ಮಾತ್ರ ಆಗುತ್ತೆ ಅನ್ನೋದು ಇಲ್ಲಿ ಇಲ್ಲ. ಕರ್ಮವಶದಿಂದ ನಾವು ಪಡೆಯುವಂತ ಶರೀರವು ಪರಮೇಶ್ವರನ ಧ್ಯಾನ ಮಾಡುವುದಕ್ಕೆ ಯಾವುದೇ ಅಡ್ಡಿ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. 11ನೇ ಶ್ಲೋಕಕ್ಕೆ ಹೋಗೋಣ. ವಟುರ್ವಾಗೆ ಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿದ್ ಭವತು ಭವ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ. ಮುಂದುವರ್ಸ್ಕೊಂಡು ಹೇಳ್ತಾ ಇದ್ದಾರೆ, ಈಶ್ವರನೇ ಪಶುಪತೆ ಅಂತ ಇಲ್ಲಿ ಕರೆದಿದ್ದಾರೆ.
ಈಶ್ವರನನ್ನು ಸಂಬೋಧಿಸುವಾಗ ಅಲ್ಲಿ ಎಲ್ಲಿ ಬೇಕಾದ್ರೆ ಇರುತ್ತೆ. 3ನೇ ಸಾಲಲ್ಲಿ ಪಶುಪತಿ ಅಂತ ಹೇಳ್ತಾ ಇದ್ದಾರೆ, ಶಂಭೋ ಅಂತ ಹೇಳ್ತಾ ಇದ್ದಾರೆ. ಎಲೈ ಈಶ್ವರನೇ, ವಟುರುವ, ವಟು ಅಂದ್ರೆ ಬ್ರಹ್ಮಚಾರಿ, ವಟು ಆದ್ರೂ ಆಗಿರ್ಲಿ. ಗೇಹಿವಾ, ಗೇಹಿ ಅಂದ್ರೆ ಗೃಹಸ್ಥ, ಸಂಸಾರವನ್ನು ಹೊಂದಿಕೊಂಡಿರುವಂತ ಗೃಹಸ್ಥ. ಗೇಹಿವಾ, ಗೃಹಸ್ಥನಾದರೂ ಆಗಲಿ. ಯತಿರಪಿ, ಯತಿ ಅಪಿ, ಯತಿ ಆದ್ರೂ ಆಗಿರಲಿ. ಜಟೀವಾ, ಜಟಿ ಅಂದ್ರೆ ಜಟಾಧಾರಿಯಾದ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದಂತಹ ವ್ಯಕ್ತಿಗೆ ಜಟಿ ಅಂತ ಹೇಳಿದ್ದಾರೆ ಇಲ್ಲಿ. ಜಟೀವಾ ತದಿತರಹ, ಅಥವಾ ಅದನ್ ಬಿಟ್ಟು ಇನ್ನೇನಾದ್ರೂ ಸ್ಥಿತಿಯಲ್ಲಾದ್ರೂ ಇರ್ಲಿ. ವಟು ಆಗಿರ್ಲಿ, ಗೃಹಸ್ಥನಾಗಿರ್ಲಿ, ಸನ್ಯಾಸಿ ಆಗ್ಲಿ, ಅಥವಾ ಜಟಾಧಾರಿಯಾದ ವಾನಪ್ರಸ್ಥನಾಗಿರಲಿ. ಇದಕ್ಕಿಂತ ಬೇರೆಯಾದ ಯಾವ್ದಾದ್ರು ಯಕ್ಕಶ್ಚಿತ್ ನರೋವ, ಯಾವುದೋ ಒಂದು ಕೇವಲವಾದ ಒಂದು ಮನುಷ್ಯನೇ ಆದ್ರೂ ಆಗಿರಲಿ. ಯಕ್ಕಶ್ಚಿತ್ ಯಾರಾದ್ರೂ ಆಗಿರ್ಲಿ. ನರಹ ವಾ, ನರೋವ ಭವತು ಆಗಿರ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ತರ ಎಲ್ಲ ಇದ್ರೂ ಕೂಡ ಏನು ಸುಖ ಪ್ರಯೋಜನ ಇದೆ ಅಂತಂದ್ರು ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತೇನ ಕಿಂಭವತಿ, ಯಾವ ದೇಹವಾಗಿದ್ರೆ ಏನು ಬರುತ್ತೆ. ಹಿಂದೆ ನಾವು ಯಾವ ಜನ್ಮ ಅಂತ ಹೇಳಿದ್ದಾರೆ, ಇಲ್ಲಿ ಮತ್ತೆ ಇದನ್ನ ಮತ್ತೆ ವಿಸ್ತರಿಸ್ಕೊಂಡು ವಟು ಯತಿ ಈ ತರ ಎಲ್ಲ ಹೇಳಿದ್ದಾರೆ. ಆಗಿದ್ರೆ ಏನಾಗುತ್ತದೆ. ಕಿಂಭವತಿ ತೇನ, ಈ ತರ ಆಗಿರೋದ್ರಿಂದ ಏನು ಆಗುತ್ತದೆ. ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ. ಯದೀಯಂ, ಇಯಂ ಯಾವನ ಹೃತ್ಪದ್ಮಂ, ಹೃದಯ ಕಮಲವು, ಭವದಧೀನಂ ಯದಿ ಒಂದು ವೇಳೆ, ಯಾವನ ಹೃದಯ ಕಮಲವು ನಿನ್ನ, ಭವತ್ ಅಧೀನಂ ನಿನ್ನ ಅಧೀನದಲ್ಲಿ ಇರುತ್ತದೆಯೋ. ಎಲೈ ಪಶುಪತಿಯೇ, ತದೀಯಸ್ತ್ವಂ, ತದೀಯಃ ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ. ಯಾರ ಹೃದಯ ಕಮಲವು ನಿನ್ನ ಅಧೀನದಲ್ಲಿ ಇರುತ್ತದೆಯೋ ನೀನು ಅವರವನೇ ಅಂತ, ನೀನು ಅವನ ಕಡೆಯವನೇ ಆಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವನ ಭವಭಾರವನ್ನು, ಅಂತಹ ಒಂದು ವ್ಯಕ್ತಿಯ ಭವಭಾರ ಅಂದರೆ ಈ ಸಂಸಾರದ ಭಾರವನ್ನು, ಎಲೆ ಶಂಭುವೆ ನೀನೇ ಹೊರುತ್ತಿ, ನೀನೇ ವಹಿಸಿಕೊಳ್ಳುತ್ತಿ ಅಂತ ಹೇಳ್ತಾ ಇದ್ದಾರೆ. ಹೇ ಈಶ್ವರನೇ, ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ಸನ್ಯಾಸಿಯಾಗಿರಲಿ, ಅಥವಾ ಜಟಾಧಾರಿಯಾದ ವಾನಪ್ರಸ್ಥನೇ ಆಗಿರಲಿ, ಅಥವಾ ಈ ಎಲ್ಲಾ ಆಶ್ರಮಕ್ಕಿಂತ ಬೇರೆಯಾದ ಇನ್ನಾವುದೇ ಮನುಷ್ಯನಾದರೂ ಆಗಿರಲಿ, ಇದರಿಂದ ಏನಾದೀತು. ಹೇ ಪಶುಪತಿಯೇ, ಯಾರ ಮನಸ್ಸು ಸದಾ ನಿನ್ನನ್ನೇ ಚಿಂತಿಸುತ್ತಿರುವುದೋ ನೀನು ಅವರ ಕಡೆಯವನೇ ಆಗುವೆ, ಮತ್ತು ಅವರ ಸಂಸಾರದ ಭಾರವನ್ನೆಲ್ಲ ನೀನೇ ವಹಿಸಿಕೊಳ್ಳುವೆ. ಇಲ್ಲಿ ಭಗವಂತನನ್ನು ಕುರಿತು ವಿಚಾರ ಮಾಡುವ ಮನಸ್ಸು ಮುಖ್ಯವೇ ಹೊರತು ಅದಕ್ಕೆ ಆಶ್ರಮ ವ್ಯವಸ್ಥೆಯೊಂದು ನಿಯತವಾಗಿರಬೇಕಿಲ್ಲ ಎಂಬುದನ್ನು ಈ ಪದ್ಯದ ಮೂಲಕ ನಾವು ತಿಳ್ಕೊಳ್ಬಹುದು. ಆಶ್ರಮ ವ್ಯವಸ್ಥೆ ಅಂದ್ರೆ ಬ್ರಹ್ಮಚರ್ಯದಲ್ಲೇ ಇರ್ಬೇಕು, ಗೃಹಸ್ಥನಾಗಿಯೇ ಇರ್ಬೇಕು, ದೇವರನ್ನು ಒಲಿಸ್ಕೊಳ್ಳಬೇಕಾದ್ರೆ ಸನ್ಯಾಸಿಯಾಗಿಯೇ ಇರ್ಬೇಕು, ಹಾಗೇನು ಯಾವುದೇ ಒಂದು ನಿಬಂಧನೆ, ಕಂಡೀಷನ್ಸ್ ಯಾವುದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 12ನೇ ಶ್ಲೋಕಕ್ಕೆ ಹೋಗೋಣ. ಗುಹಾಯಾಂ ಗೇಹೇ ವಾ ಬಹಿರಪಿ ವನೇ ವಾ ದೃಶಿಖರೆ ಜಲೇ ವಾ ವಹ್ನೌ ವಾ ವಸತು ವಸತೆ ಕಿಂ ವದ ಫಲಂ ಸದಾ ಯಸ್ಯೈವಾಂತಃ ಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ಯೋಗೋಸೌ ಸ ಚ ಪರಮಯೋಗಿ ಸ ಚ ಸುಖೀ. ಅದನ್ನೇ ಮುಂದುವರ್ಸ್ಕೊಂಡ್ ಬರ್ತಾರೆ. ಗುಹಾಯಾಮ್, ಗುಹೆಯಲ್ಲಿ ವಾಸವಾದ್ರೂ ಮಾಡಿರಲಿ, ಗುಹೆಯಲ್ಲಾಗ್ಲೂ ಇರ್ಲಿ. ಗೇಹೆ, ಹಿಂದಿನ ಶ್ಲೋಕದಲ್ಲಿ ಗೇಹಿ ಅಂತ ಬಂದಿತ್ತು. ಗೇಹಿ ಅಂದ್ರೆ ಗೃಹಸ್ಥ, ಗೇಹೆ ಅಂದ್ರೆ ಗೃಹದಲ್ಲಿ, ಮನೆಯಲ್ಲಾಗಲಿ. ಗೇಹೆ ಅಂದ್ರೆ ವಾ, ಗೇಹೆ ವಾ, ಗುಹಾಯಾಮ್ ಗೇಹೆ ವಾ, ಗುಹೆಯಲ್ಲಾಗಲಿ, ಮನೆಯಲ್ಲಾಗಲಿ. ಬಹಿರಪಿ, ಬಹಿ ಅಂದ್ರೆ ಹೊರಗಡೆ ಎಲ್ಲಾದ್ರೂ ಆಗಿರ್ಲಿ. ವನೆ, ಕಾಡಿನಲ್ಲಾದ್ರೂ ಆಗಲಿ. ವಾ ಅದ್ರಿ ಶಿಖರೆ, ವನೆ ವಾ ವನದಲ್ಲಾಗಲಿ, ಅಥವಾ ಅದ್ರಿ ಶಿಖರೆ, ಅದ್ರಿ ಅಂದ್ರೆ ಪರ್ವತ, ಶಿಖರ ಅಂದ್ರೆ ತುದಿ, ಪರ್ವತದ ತುದಿಯಲ್ಲಾದರೂ ಆಗಿರಲಿ. ಜಲೇವಾ, ಜಲದಲ್ಲಿ ನೀರಿನಲ್ಲಾದ್ರೂ ಆಗಿರಲಿ. ವನ್ಹವ್ವ, ವಹ್ನಿ ಅಂದ್ರೆ ಬೆಂಕಿ, ಬೆಂಕಿಯಲ್ಲಾದ್ರೂ ಆಗ್ಲಿ.
ವಸತು ಅಂದ್ರೆ ವಾಸ ಮಾಡಲಿ. ಇದಿಷ್ಟು ಜಾಗಗಳಲ್ಲಿ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಲಿ. ಕಿಂ ವದ ಫಲಂ, ಎಲ್ಲಾದ್ರೂ ವಾಸ ಮಾಡಿದ್ರೆ ಅದ್ರಲ್ಲಿ ಏನ್ ಫಲ ಬಂತು, ಅದ್ರಲ್ಲಿ ಏನ್ ವ್ಯತ್ಯಾಸ ಆದೀತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದಾ ಯಸ್ಯೈವಾಂತಃಕರಣಮಪಿ, ಸದಾ ಯಸ್ಯ ಯಾವನ, ಅಂತಃಕರಣವು ಮನಸ್ಸು, ಅಂತಃಕರಣಮಪಿ ಶಂಭೋ ತವ ಪದೇ, ಹೇ ಶಂಭು, ಶಂಭೋ ನಿನ್ನ ಚರಣ ಕಮಲದಲ್ಲಿ ಪಾದದಲ್ಲೇ ಅವನ ಅಂತಃಕರಣ ಸದಾ ಇದ್ದಾಗ ಎಲ್ಲಿ ವಾಸ ಮಾಡಿದ್ರೆ ಏನು ವ್ಯತ್ಯಾಸವಾದೀತು. ಸ್ಥಿತಂ ಚೇದ್ಯೋಗೋಸೌ ಸಚ ಪರಮಯೋಗಿ ಸಚ ಸುಖಿ, ನಿನ್ನ ಪದಕಮಲದಲ್ಲಿಯೇ ಅಂತಃಕರಣವನ್ನು ಸ್ಥಿರವಾಗಿ ಇಟ್ಕೊಂಡಿರುವಂತಹ ವ್ಯಕ್ತಿ ಎಲ್ಲಿದ್ರೇನು ಅವನು ಸದಾ ಪರಮಯೋಗಿಯಾಗಿರ್ತಾನೆ. ಅದೇ ಅವನ ದೊಡ್ಡ ಯೋಗ. ಅಸೌ ಯೋಗ, ಸ್ಥಿತಂ ಚೇದ್ ಇದ್ರೆ, ಸ್ಥಿರವಾಗಿ ಅಲ್ಲೇ ಇದ್ರೆ, ಯೋಗ ಅಸೌ ಅದೇ ಅವನ ಯೋಗವು, ಸಚ ಅವನೇ ಪರಮಯೋಗಿ ಮತ್ತು ಪರಮ ಸುಖಿ ಅವನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೇ ಶಂಭುವೆ, ಗವಿಯಲ್ಲಾಗಲಿ, ಮನೆಯಲ್ಲಾಗಲಿ, ಮನೆಯ ಹೊರಗಡೆಯಲ್ಲಾದರೂ ಆಗಲಿ, ವನದಲ್ಲಾಗಲಿ, ಪರ್ವತದ ತುದಿಯಲ್ಲಾದರೂ ಆಗಲಿ, ನೀರಿನಲ್ಲಾಗಲಿ ಅಥವಾ ಬೆಂಕಿಯ ಮಧ್ಯದಲ್ಲಾದರೂ ಆಗಲಿ, ಹೀಗೆ ಎಲ್ಲಾದರೂ ಮನುಷ್ಯನು ವಾಸ ಮಾಡಿಕೊಂಡಿರಲಿ. ಆ ವಾಸ್ತವ್ಯದ ಫಲವೇನು? ಯಾರ ಅಂತಃಕರಣವು ಯಾವಾಗಲೂ ನಿನ್ನ ಪದತಲದಲ್ಲಿಯೇ ಇರುವುದು ಅವರೇ ನಿಜವಾದ ಯೋಗಿಗಳು ಮತ್ತು ಅವರೇ ನಿಜವಾದ ಸುಖಿಗಳು. ಮನಸ್ಸು ನಿನ್ನಲ್ಲಿ ನಿಲ್ಲದೆ ಹೋದರೆ ಯಾವ ವಾಸ್ತವ್ಯದಿಂದ ಏನು ಪ್ರಯೋಜನ? ವಾಸ್ತವ್ಯ ಅಂದ್ರೆ ನಾವು ವಾಸ ಮಾಡುವಂತಹ ಸ್ಥಳಕ್ಕೆ ವಾಸ್ತವ್ಯ ಅಂತ ಹೇಳ್ತಾರೆ. ಎಲ್ಲಿ ವಾಸ ಮಾಡಿದ್ರೆ ಏನು ಪ್ರಯೋಜನ? ನಮ್ಮ ಅಂತಃಕರಣ ಅವನಲ್ಲಿ ನೆಲೆಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ಥಳದಲ್ಲಾದರೂ ಸಾಧನೆ ಮಾಡಲಿ, ಅದೇನು ಮುಖ್ಯವಲ್ಲ. ಮನಸ್ಸು ವಿಕ್ಷೇಪಗೊಳ್ಳದೆ ಭಗವಂತನಲ್ಲಿಯೇ ಸದಾ ನೆಲೆಸಿರಬೇಕು ಎಂಬುದು ಮುಖ್ಯ. ವಿಕ್ಷೇಪಗೊಳ್ಳುವುದು ಅಂದ್ರೆ ಬೇರೆ ಬೇರೆ ಕಡೆಗೆ ಅಲೆದಾಡುವುದು, ಚಂಚಲವಾಗಿ ಬೇರೆ ಕಡೆ ಹೋಗದೆ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವುದು ಮುಖ್ಯ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. 13ನೇ ಶ್ಲೋಕಕ್ಕೆ ಹೋಗೋಣ. ಅಸಾರೇ ಸಂಸಾರೇ ನಿಜ ಭಜನ ದೂರೇ ಜಡಧಿಯಾ ಭ್ರಮಂತಂ ಮಾಮಂಧಂ ಪರಮ ಕೃಪಯಾ ಪಾತು ಮುಚಿತಂ ಮದನ್ಯಃ ಕೋದೀನಸ್ತವ ಕೃಪಣ ರಕ್ಷಾತಿ ನಿಪುಣಃ ತ್ವದನ್ಯಃ ಕೋ ವಾ ಮೇ ತ್ರಿಜಗತಿ ಶರಣ್ಯಃ ಪಶುಪತೆ. ಮತ್ತೆ ಪಶುಪತೆ ಅಂತ ಸಂಬೋಧಿಸ್ತಾ ಇದ್ದಾರೆ. ಎಲೈ ಪಶುಪತಿಯೇ, ಅಸಾರೇ ಈ ಸಾರವಿಲ್ಲದ ಸಂಸಾರ ಇದು. ಅಸಾರ ಅಂದ್ರೆ ಸಾರ ಇಲ್ಲ ಅಂತ. ಅಸಾರೇ ಈ ಸಾರವಿಲ್ಲದ ಸಂಸಾರೇ, ಸಾರವಿಲ್ಲದ ಈ ಸಂಸಾರದಲ್ಲಿ ನಿಜ ಭಜನ ದೂರೇ ಜಡಧಿಯ ಅಂದ್ರೆ ನಿಜ ಭಜನ ದೂರೇ ಜಡಧಿಯ, ನಿನ್ನ ಸೇವೆಯಿಂದ ದೂರವಾಗಿರುವಂತಹ ಈ ಸಂಸಾರದಲ್ಲಿ ಮಂದ ಬುದ್ಧಿ, ಜಡದಿಯ ಅಂದ್ರೆ ಜಡವಾಗಿರುವಂತ ಧಿ ಅಂತ ಹೇಳೋದ್ರೆ ಬುದ್ಧಿಗೆ ಹೇಳ್ತಾರೆ. ಮಂದ ಬುದ್ಧಿಯಿಂದ ಜಡಧಿಯ ತೊಳಲುತ್ತಿರುವ ನನ್ನನ್ನು, ತೊಳಲುತ್ತಿರುವ ಭ್ರಮಂತಂ ಮಾಮಂಧಂ, ಮಾಂ ಅಂಧಂ ಭ್ರಮಂತಂ. ಭ್ರಮಂತಂ ಅಂದ್ರೆ ಸುತ್ತಿಕೊಂಡು ತೊಳಲುತ್ತಿರುವುದು ಅಥವಾ ಅಲೆದಾಡುತ್ತಿರುವುದು, ಹೇಗೆ ಆ ಸಂದರ್ಭಕ್ಕೆ ತಕ್ಕನಾಗಿ ಹೇಳ್ಬೋದು. ಮಾಂ ಅಂಧಂ ನನ್ನನ್ನು, ಅಂಧನಾದ ನನ್ನನ್ನು, ಕುರುಡನಾದ ನನ್ನನ್ನು. ಕುರುಡ ಅಂದ್ರೆ ಇಲ್ಲಿ ದೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಜ್ಞಾನದಲ್ಲಿ ನಾವು ಕುರುಡರಾಗಿದ್ದು ಅಂತ ತಿಳ್ಕೊಳ್ಬಹುದು. ಕುರುಡನಾದ ನನ್ನನ್ನು ಪರಮ ಕೃಪೆಯಾ ಪಾತು ಮುಚಿತಂ, ನಿನ್ನ ಅತ್ಯಂತ ಕೃಪೆಯಿಂದ ನೀನು ನನ್ನನ್ನು ರಕ್ಷಿಸುವುದು ನಿನಗೆ ಯೋಗ್ಯ ಅಂತ ಶಿವನನ್ನು ಉದ್ದೇಶಿಸಿ ಹೇಳ್ತಾರೆ. ಯಾಕಂದ್ರೆ ನಾನು ಅಂಧ, ತೊಳಲಾಡ್ತಾ ಇದ್ದೇನೆ ಈ ಸಾರವಿಲ್ಲದ ಈ ಸಂಸಾರದಲ್ಲಿ, ನಿನ್ನ ಸೇವೆಯಿಂದ ದೂರವಾಗಿ ನಾನು ತೊಳಲಾಡ್ತಾ ಇದ್ದೇನೆ, ನನ್ನನ್ನು ರಕ್ಷಿಸುವುದು ನಿನಗೆ ಯೋಗ್ಯ ಅಂತ ಹೇಳ್ತಾರೆ. ಮದ್ ಅನ್ಯ ಕೋ ದೀನಃ, ಮದ್ ಅನ್ಯ ಕೋ ಕಹ ದೀನಃ, ನನಗಿಂತ ದೀನರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಮತ್ ಅನ್ಯ ನನಗಿಂತ ಅನ್ಯರು, ಕಹ ದೀನ ನನಗಿಂತ ಅನ್ಯ ದೀನರು ಈ ಜಗತ್ತಲ್ಲಿ ಯಾರಿದ್ದಾರೆ? ದೀನ ಅಂದ್ರೆ ಕಷ್ಟ ಅದಲ್ಲಿ ಇರುವವನು ಅಂತ. ತವ ಕೃಪಣ ರಕ್ಷಾತಿ ನಿಪುಣಃ, ನೀನಾದರೂ
ಕೃಪಣರನ್ನು ಅಂದ್ರೆ ಅತ್ಯಂತ ಕಷ್ಟದಲ್ಲಿರುವಂತಹ ದೀನರನ್ನು ರಕ್ಷಣೆ ಮಾಡುವುದರಲ್ಲಿ ನೀನು ಅತ್ಯಂತ ಕುಶಲ ಅಂತ ಶಿವನಿಗೆ ಹೇಳ್ತದೆ. ನಾನು ಅತ್ಯಂತ ದೀನರಲ್ಲಿ ದೀನ ನಾನು, ನೀನು ನಿಪುಣರಲ್ಲಿ ನಿಪುಣ, ಕೃಪಣರನ್ನು ರಕ್ಷಣೆ ಮಾಡುವುದರಲ್ಲಿ ನೀನು ನಿಪುಣನಾಗಿದ್ದೀಯಾ. ಹಾಗಾಗಿ ತ್ವದನ್ಯ ಕೋವಾಮಿ ತ್ರಿಜಗತಿ ಶರಣ್ಯ ಪಶುಪತೆ. ಹಾಗಾಗಿ ಈ 3 ಜಗತ್ತಲ್ಲಿ ಕೂಡ ನಿನ್ನನ್ನು ಬಿಟ್ರೆ ಬೇರೆ ಯಾರು ತಾನೇ ಶರಣಾಗತಿಯನ್ನು ಹೊಂದಿದವರನ್ನು ರಕ್ಷಣೆ ಮಾಡಲು ಬೇರೆ ಯಾರು ತಾನೇ ಯೋಗ್ಯರಿದ್ದಾರೆ. ಹಾಗಾಗಿ ನನ್ನನ್ನು ನೀನೇ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಹೇ ಪಶುಪತಿಯೇ, ಈ ಸಂಸಾರವು ನಿಸ್ಸಾರವಾದುದು. ಇದು ಗೊತ್ತಿದ್ದೂ ಕೂಡ ಸಾರಭೂತವಾದ ನಿನ್ನ ಚಿಂತನೆ ಮಾಡುವುದನ್ನು ಬಿಟ್ಟು ಕೊನೆ ಮೊದಲಿಲ್ಲದ ಲೌಕಿಕ ವಿಚಾರಗಳಲ್ಲಿಯೇ ತೊಳಲುತ್ತಾ ಜಡಮತಿಯಾದ ನಾನು ಮುಂದೇನೆಂದು ತಿಳಿಯದ ಕುರುಡನಾಗಿದ್ದೇನೆ. ಇಂತಹ ದೀನನಾದ ನನ್ನನ್ನು ಸಲಹುವುದೇ ನಿನಗೆ ಯೋಗ್ಯವಾಗಿದೆ. ಏಕೆಂದರೆ ನೀನು ದೀನರಕ್ಷಕ, ನಾನು ಅತಿ ದೀನ ರಕ್ಷಣೆಯಲ್ಲಿ ನಿಪುಣನಾದವನು, ಶರಣಾಗತಿಗೆ ಯೋಗ್ಯನಾದವನು. ನಿನ್ನ ಹೊರತಾಗಿ ಈ 3 ಲೋಕಗಳಲ್ಲಿ ನನಗೆ ಬೇರೆ ಯಾರಿದ್ದಾರೆ? ಹೇ ಪಶುಪತಿ, ನನ್ನ ನೀನೇ ಕಾಪಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. 14ನೇ ಶ್ಲೋಕ. ಪ್ರಭುಸ್ತ್ವಂ ದೀನಾನಾಂ ಖಲು ಪರಮ ಬಂಧು ಪಶುಪತೆ, ಪ್ರಮುಖ್ಯೋಹಂ ತೇಷಾಮಪಿ ಕಿಮುತ ಬಂಧುತ್ವಮನಯೋಃ. ತ್ವಯೈವ ಕ್ಷಂತವ್ಯಾಃ ಶಿವಮದಪರಾಧಾಶ್ಚ ಸಕಲಾಃ, ಪ್ರಯತ್ನಾತ್ ಕರ್ತವ್ಯಂ ಮದವನಮಿಯಂ ಬಂಧು ಸರಣಿಃ. ಪ್ರಭು ತ್ವಂ, ನೀನು ಪ್ರಭು. ಯಾರ ಪ್ರಭು ನೀನು ಅಂದ್ರೆ ದೀನರ ಪ್ರಭು ನೀನು. ಹೇ ಪಶುಪತೆ ಅಂತ ಪುನಃ ಇಲ್ಲಿ ಸಂಬೋಧಿಸ್ತಾ ಇದ್ದಾರೆ. ಹೇ ಪಶುಪತಿಯೇ, ದೀನಾನಾಂ ಪ್ರಭು ತ್ವಂ, ದೀನರ ಪ್ರಭು ನೀನು. ಖಲು ಅಲ್ವೇನು ಅಂತ ಕೇಳ್ತಾ ಇದ್ದಾರೆ. ಪರಮ ಬಂಧು, ನೀನು ಪರಮ ಬಂಧು, ದೀನರ ಅತ್ಯಂತ ಹತ್ತಿರದ ಪರಮ ಬಂಧು ನೀನು. ಖಲು ಅಲ್ಲವೇ? ಪ್ರಮುಖ್ಯೋಹಂ ತೇಷಾಮಪಿ ಕಿಮುತ ಬಂಧುತ್ವ ಮನೆಯೋಹೋ. ಅಂದ್ರೆ ಅದರಲ್ಲಿ ಹೇಳೋದೇನಿದೆ? ಇಷ್ಟು ತುಂಬಾ ಜನ, ತೇಷಾಂ ಅಂದ್ರೆ ತುಂಬಾ ಜನ ದೀನರಲ್ಲಿ ಪ್ರಮುಖ್ಯ ಅಹಂ ಅಂತ ಹೇಳ್ತಾ ಇದ್ದಾರೆ. ನಾನೇ ಅದರಲ್ಲಿ ಹೆಚ್ಚು ಮುಖ್ಯ. ಹಾಗಾಗಿ ಅದರಲ್ಲಿ ಹೇಳುವುದೇನಿದೆ? ನಮ್ಮಿಬ್ಬರ ಸಂಬಂಧನ, ನೀನು ದೀನ ರಕ್ಷಕ, ನಾನು ದೀನರಲ್ಲಿ ದೀನ. ಹಾಗಾಗಿ ನಮ್ಮಿಬ್ಬರ ಬಂಧುತ್ವ ಎಷ್ಟು ಗಾಢವಾಗಿದೆ ನೋಡು ಅಂತ ಹೇಳ್ತಾ ಇದ್ದಾರೆ. ತ್ವಯೈವ ಕ್ಷಂತವ್ಯಾಹ ಶಿವ ಮದಪರಾಧಾಶ್ಚ ಸಕಲಾಹ, ಮದ್ ಅಪರಾಧಾಹ ಚ ಸಕಲಾಹ. ತ್ವಯೈವ ಕ್ಷಂತವ್ಯಾಹ, ಹಾಗಾಗಿ ನಾವಿಬ್ರು ಬಂಧುಗಳಾಗಿದ್ದರಿಂದ ತ್ವಯಾ ಏವ ಕ್ಷಂತವ್ಯಾಹ, ಕ್ಷಮಿಸಲ್ಪಡಬೇಕು. ಯಾರಿಂದ? ನಿನ್ನಿಂದಲೇ ಕ್ಷಮಿಸಲ್ಪಡಬೇಕು. ಹೇ ಶಿವ, ಮದ್ ಅಪರಾಧಾಶ್ಚ ಸಕಲಾಹ, ನನ್ನ ಸಕಲ ರಾಶಿ ಅಪರಾಧಗಳಿವೆ ನನ್ನದು, ಅವೆಲ್ಲವನ್ನು ನೀನೇ ಕ್ಷಮಿಸಬೇಕು, ನಿನ್ನಿಂದಲೇ ಕ್ಷಮಿಸಲ್ಪಡಬೇಕು. ಪ್ರಯತ್ನಾತ್ ಕರ್ತವ್ಯಂ ಮದವನಮಿಯಂ ಬಂಧು ಸರಣಿಹಿ. ಪ್ರಯತ್ನಾತ್ ಕರ್ತವ್ಯಂ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಆದರೂ ನೀನು ಕ್ಷಮಿಸಲೇಬೇಕು ಅಂತ ಇವರಿಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಮದ್ ಅವನಮಿಯಂ ಅಂದ್ರೆ ಮದವನ, ನನ್ನನ್ನ ರಕ್ಷಿಸ್ಬೇಕು ನೀನು. ನನ್ನ ರಕ್ಷಣೆ ಕೂಡ ನಿನ್ನದೇ ಒಂದು ಜವಾಬ್ದಾರಿ ಆಗಿದೆ. ಮದವನಂ ಅಂದ್ರೆ ನನ್ನ ರಕ್ಷಣೆ. ಬಂಧು ಸರಣಿಹಿ ಅಂತ ಬಂಧುಗಳಾದವರಿಗೆ, ನಮ್ಮ ಬಂಧುಗಳಲ್ಲಿ ಒಂದು ಕ್ರಮ ಇದೆ. ಯಾರಾದ್ರೂ ಒಬ್ರು ಕಷ್ಟದಲ್ಲಿ ಇದ್ರೆ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಇರುವವರು ಅವರಿಗೆ ಸಹಾಯ ಮಾಡ್ಬೇಕು. ಹಾಗೆ ಬಂಧುಗಳ ಕರ್ತವ್ಯ ಅದು. ಹಾಗಾಗಿ ನಾನು ನೀನು ಬಂಧು ಅಲ್ವಾ? ನೀನು ಅತ್ಯಂತ ಹತ್ತಿರದ ಬಂಧು ನನಗೆ. ನಾನು ದೀನರಲ್ಲಿ ನೀನು ದೀನ ರಕ್ಷಣೆಯಲ್ಲಿ ನಿಪುಣ. ಹಾಗಾಗಿ ನಾವಿಬ್ರು ಬಂಧುಗಳು. ಹಾಗಾಗಿ ನಿನ್ನ ಕರ್ತವ್ಯ ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ನೀನ್ ರಕ್ಷಣೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ. ಹೇ ಪಶುಪತಿಯೇ, ನೀನು ದೀನರ ಒಡೆಯನು, ದೀನರ ಬಂಧುವೂ ಆಗಿರುವೆ. ನಾನು ಆ ದೀನರಲ್ಲಿ ಅತಿ ಮುಖ್ಯನಾಗಿರುವೆನು.
ಹೀಗಿರುವಾಗ ಅತಿ ದೀನನಾದ ನನಗೂ ದೀನಬಂಧುವಾದ ನಿನಗೂ ಬಾಂಧವ್ಯವಿದೆ ಎಂದು ಹೇಳಬೇಕಾದುದೇನಿದೆ? ಹೇ ಶಿವ, ನನ್ನೆಲ್ಲ ತಪ್ಪುಗಳನ್ನು ನೀನು ಕ್ಷಮಿಸಬೇಕು. ನನ್ನ ತಪ್ಪುಗಳನ್ನು ಕ್ಷಮಿಸುವುದರ ಜೊತೆಗೆ ನನ್ನ ರಕ್ಷಣೆಯನ್ನು ನೀನು ಪ್ರಯತ್ನದಿಂದ ಮಾಡಬೇಕು. ಹೀಗೆ ಮಾಡುವುದೇ ಬಂಧುಗಳಾದವರು ಮಾಡಬೇಕಾದ ಸರಿಯಾದ ಕ್ರಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. 15ನೇ ಶ್ಲೋಕ. ಉಪೇಕ್ಷಾ ನೋ ಚೇತ್ ಕಿಂ ನ ಹರಸಿ ಭವಧ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಠಾಂ ವಿಧಿಲಿಪಿಮಶಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರನಖಮುಖೇನೈವ ಲುಲಿತಂ. ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಮತ್ತೆ ಪಶುಪತೆ ಅಂತ ಸಂಬೋಧನೆ ಮಾಡಿದರೆ, ಎಲೈ ಪಶುಪತಿಯೇ, ಉಪೇಕ್ಷಾ ನೋಚೇತ್. ನೋಚೇತ್ ಅಂದರೆ ಇಲ್ಲದಿದ್ದಲ್ಲಿ ಏನು? ನಿನಗೆ ಔದಾಸೀನ್ಯವು ಇಲ್ಲದಿದ್ದಲ್ಲಿ ಕಿಂನ ಹರಸಿ ಭವಧ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಠಾಂ ವಿಧಿಲಿಪಿಂ ಕಿಂನ ಹರಸಿ ಅಂತ ಪ್ರಶ್ನೆ ಇದು. ಭವಧ್ಯಾನ ವಿಮುಖಾಂ, ನಿನ್ನ ಧ್ಯಾನದಿಂದ ವಿಮುಖನಾಗುವಂತೆ ಮಾಡಿದ ದುರಾಶಾ ಭೂಯಿಷ್ಠಾಂ. ದುರಾಶೆ ಅಂದರೆ ನಮಗೆಲ್ಲ ಗೊತ್ತು, ಕೆಟ್ಟ ಕೆಟ್ಟ ಆಸೆ. ಅದು ಕೆಟ್ಟ ಆಸೆಯನ್ನು ಭೂಯಿಷ್ಠಾಂ ಹೆಚ್ಚು ಹೆಚ್ಚಾಗಿ ಹೊಂದುವಂತೆ ಮಾಡಿದ ವಿಧಿಲಿಪಿಂ ಬ್ರಹ್ಮನ ಬರಹವನ್ನು ಕಿಂನ ಹರಸಿ ಯಾತಕ್ಕಾಗಿ ತಿದ್ದುತ್ತಿಲ್ಲ. ಯದಿ ಭವಾನ್ ಅಶಕ್ತಃ, ಯದಿ ಒಂದು ವೇಳೆ ಭವಾನ್ ನೀನು ಅಶಕ್ತನಾಗಿದ್ದರೆ, ಯದಿ ಶಿರಸ್ತದ್ವೈಧಾತ್ರಂ ನನ ಖಲು ಸುವೃತ್ತಂ, ಸುವೃತ್ತಂ ನನ ಖಲು ತದ್ ಶಿರಃ ವೈಧಾತ್ರಂ. ಸುವೃತ್ತಂ ದೃಢವಾಗಿರುವ ಮತ್ತು ನನ ಖಲು ಚಿವುಟಲಿಕ್ಕೆ ಆಗದಿರುವಂತಹ ತತ್ ಶಿರಃ, ಶಿರಸ್ತದ್ ಅನ್ನೋದು ಹಿಂದೆ ಮುಂದೆ ಆಗಿ ಕೊಟ್ಟಿದ್ದಾರೆ. ಅದು ಶ್ಲೋಕಕ್ಕೆ ಹಾಗೆಲ್ಲ ಕೊಡಬೇಕಾಗುತ್ತೆ. ತದ್ ಶಿರಃ ವೈಧಾತ್ರಂ. ವೈಧಾತ್ರಂ ಅಂದರೆ ವಿಧಾತನ, ಆ ಶಬ್ದದ ಇನ್ನೊಂದು ರೂಪ ವಿಧಾತನ ತದ್ ಶಿರಃ ಅಂತ. ಬ್ರಹ್ಮನ ಆ ದೃಢವಾದ ಮತ್ತು ಚಿವುಟಲಿಕ್ಕೆ ಆಗದಿರುವಂತಹ ಆ ಶಿರವನ್ನು ಕಥಂ ವಾ ನಿರ್ಯತ್ನಂ ಕರನಖ ಮುಖೇನೈವ ಲುಲಿತಂ. ಆ ಶಿರವು ಇದೆಯಲ್ಲ, ಅದನ್ನು ನಿರ್ಯತ್ನವಾಗಿ ಸ್ವಲ್ಪವೂ ಕಷ್ಟಪಡದೆ ಕರನಖ ಮುಖೇನೈವ ಕೈ ಬೆರಳಿನ ಉಗುರಿನ ತುದಿಯಿಂದಲೇ ಕೇವಲ ಕಥಂ ವಾ ಲುಲಿತಂ ಹೇಗೆ ತಾನೇ ಆ ಶಿರವು ನಿನ್ನ ಕೈ ಉಗುರಿನಿಂದ ಬೆರಳಿನ ಉಗುರಿನಿಂದ ಕತ್ತರಿಸಲ್ಪಟ್ಟಿತು ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನ ಧ್ಯಾನದಿಂದ ವಿಮುಖನಾಗಿ ಕೆಟ್ಟ ಕೆಟ್ಟ ಆಸೆಯನ್ನು ಹೆಚ್ಚು ಹೆಚ್ಚು ಮಾಡುವಂತೆ ಬರೆದಿರುವಂತಹ ಆ ಬ್ರಹ್ಮನ ಬರಹವನ್ನು ನೀನು ಯಾಕೆ ತಿದ್ದಲಾಗುತ್ತಿಲ್ಲ? ಬ್ರಹ್ಮನ ವಿಧಿಲಿಪಿಯನ್ನು ಬರೆಯುವ ಬ್ರಹ್ಮನನ್ನೇ ನೀನು, ಬ್ರಹ್ಮನ ತಲೆಯನ್ನೇ ಚಿವುಟಿ ಹಾಕುವಷ್ಟು ಸಶಕ್ತನಾಗಿರುವಂತಹ ನೀನು ಆ ಬ್ರಹ್ಮನು ನನ್ನ ಹಣೆಯಲ್ಲಿ ಬರೆದಿರುವಂತಹ ಬರಹವನ್ನು ನಿನಗೆ ಯಾಕೆ ತಿದ್ದಲಿಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೇ ಪಶುಪತಿಯೇ, ನೀನು ನನ್ನ ಬಗ್ಗೆ ಉದಾಸೀನನಾದಂತೆ ಕಂಡುಬರುತ್ತಿದೆ. ಏಕೆಂದರೆ ನನ್ನ ಬಗ್ಗೆ ಔದಾಸೀನ್ಯವಿಲ್ಲದಿದ್ದರೆ ನಿನ್ನ ಧ್ಯಾನಕ್ಕೆ ಅಡ್ಡಿಯನ್ನುಂಟು ಮಾಡುವ ಹಾಗೂ ನನಗೆ ದುರಾಸೆಗಳು ಹೆಚ್ಚಾಗುವಂತೆ ಮಾಡುತ್ತಿರುವ ನನ್ನ ಹಣೆಬರಹವನ್ನು ನೀನೇಕೆ ತಿದ್ದುವುದಿಲ್ಲ? ಬ್ರಹ್ಮ ಬರಹವನ್ನು ತಿದ್ದುವುದಕ್ಕೆ ನೀನೇನು ಅಸಮರ್ಥನಲ್ಲ. ನೀನು ಅಸಮರ್ಥನೆಂದಾದರೆ ಉಗುರಿನಿಂದ ಚಿವುಟಿ ಹಾಕಲಾಗದ ಬಲವಾಗಿದ್ದ ಆ ಬ್ರಹ್ಮನ ತಲೆಯನ್ನು ನೀನು ಹೇಗೆ ಉಗುರಿನಿಂದಲೇ ಚಿವುಟಿ ಹಾಕಿದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಈ ಬ್ರಹ್ಮನಿಗೆ ಮೊದಲು ಶಿವನಿಗಿರುವಂತೆ 5 ತಲೆಗಳಿದ್ದವಂತೆ. ಒಂದು ಸಂದರ್ಭದಲ್ಲಿ ಅವರ ಮಧ್ಯೆ ಚರ್ಚೆ ಬಂದಾಗ ಬ್ರಹ್ಮನ ಮೇಲೆ ಸಿಟ್ಟುಕೊಂಡ ಶಿವನು ಅವನ ಒಂದು ತಲೆಯನ್ನು ಚಿವುಟಿ ಹಾಕಿದ್ನಂತೆ. ಆ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಶಂಕರಾಚಾರ್ಯರು ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಅದು ಯಾವುದು ಪುರಾಣದಲ್ಲಿ ಬಂದಿದೆ. ಅದರ ಬಗ್ಗೆ ನಾವು ಇಲ್ಲಿ ವಿವರಣೆಯನ್ನು ತಗೊಂಡು ಬರುವುದಿಲ್ಲ. ಈ ಶ್ಲೋಕದ ತಾತ್ಪರ್ಯ ಹೀಗಿದೆ. 16ನೇ ಶ್ಲೋಕಕ್ಕೆ ಬರೋಣ.
ವಿರಿಂಚಿರ್ದೀರ್ಘಾಯುರ್ಭವತು ಭವತಾ ತತ್ಪರಶಿರಶ್ಚತುಷ್ಕಂ ಸಂರಕ್ಷ್ಯಂ ಸ ಖಲು ಭುವಿ ದೈನ್ಯಂ ಲಿಖಿತವಾನ್ ವಿಚಾರಃ ಕೋ ವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ ಕಟಾಕ್ಷೌ ವ್ಯಾಪಾರ ಸ್ವಯಮಪಿ ಚ ದೀನಾವನಪರಃ. ಇಲ್ಲಿ ಮೊದಲನೇ ಲೈನಲ್ಲಿ ನಾವೆಲ್ಲ ಕಲಿಯುವಾಗ ತತ್ಪರ ಶಿರಃ ಚತುಷ್ಕಂ ಅಂತ ಕಲ್ತಿದ್ದೇವೆ. ಇಲ್ಲಿ ನಾನು ಒಟ್ಟಿಗೆ ಹೇಳಿದ್ದೇನೆ. ಯಾಕೆ ಆತರ ಹೇಳಿದೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡುವಾಗ ಗೊತ್ತಾಗುತ್ತೆ. ವಿರಿಂಚಿಹಿ ದೀರ್ಘಾಯುಹು ಭವತು, ವಿರಿಂಚಿರ್ ದೀರ್ಘಾಯುರ್ಭವತು ಅಂದ್ರೆ ಹೇ ಶಿವನೇ ಅಂತ, ಶಿವ ಅಂತ ಸಂಬೋಧಿಸ್ತಾರೆ ಇಲ್ಲಿ. ಹೇ ಶಿವ, ವಿರಿಂಚಿಹಿ ಅಂದ್ರೆ ಬ್ರಹ್ಮ, ದೀರ್ಘಾಯುಹು ಭವತು ಬ್ರಹ್ಮನು ದೀರ್ಘಾಯು ಆಗಲಿ. ಭವತಾ ತತ್ಪರ ಶಿರಶ್ಚತುಷ್ಕಂ, ನಿನ್ನಿಂದ ಒಂದು ತಲೆಯನ್ನು ಈಗಾಗ್ಲೇ ಅವನು ಅದು ಕಳೆದುಕೊಂಡಿದ್ದಾನೆ. ಇನ್ನು ಉಳಿದಿರುವ ಶಿರಶ್ಚತುಷ್ಕಂ, ಇನ್ನು ಉಳಿದಿರುವ 4 ತಲೆಗಳಿದೆಯಲ್ಲ, ಅದು ಚೆನ್ನಾಗಿ ಒಳ್ಳೇದಾಗಿ ಇರ್ಲಿ, ಬ್ರಹ್ಮನು ದೀರ್ಘಾಯುಷ್ಯ ಆಗ್ಲಿ. ಆ 4 ತಲೆಗಳು ಭವತಾ ಸಂರಕ್ಷ್ಯಂ, ನಿನ್ನಿಂದಲೇ ರಕ್ಷಿಸಲ್ಪಡಬೇಕು. ಭವತಾ ಅಂದ್ರೆ ನಿನ್ನಿಂದ, ಸಂರಕ್ಷ್ಯಂ ರಕ್ಷಿಸಲ್ಪಡಬೇಕು. ಸಖಲು ಭುವಿ ದೈನ್ಯಂ ಲಿಖಿತವಾನ್, ಯಾಕೆ ರಕ್ಷಿಸಲ್ಪಡಬೇಕು ಅಂತಂದ್ರೆ, ಸಹ ಅಂದ್ರೆ ಬ್ರಹ್ಮ, ಸಹ ಖಲು ಭುವಿ ದೈನ್ಯಂ ಲಿಖಿತವಾನ್, ಈ ಭೂಮಿಯಲ್ಲಿ ಇರುವಂತಹ ಜೀವಿಗಳ ಆಯುಸ್ಸನ್ನು, ಹಣೆ ಬರಹವನ್ನು ಯಾರು ಬರೀತಿದ್ದಾರೆ? ವಿರಿಂಚಿಯೇ ಬರಿಬೇಕು, ಬ್ರಹ್ಮನೇ ಬರಿಬೇಕು. ಅವನು ಆತರ ಬರಿಬೇಕು ಅಂತ ಇದ್ರೆ ಅವನಿಗೆ ದೀರ್ಘಾಯುಷ್ ಬೇಕು. ಹಾಗಾಗಿ ಅವನು ದೀರ್ಘಾಯುಷ್ಯಾಗಿಯೇ ಇರಲಿ ಅಂತ ಹೇಳ್ತಾ ಇದಾರೆ. ವಿಚಾರ ಕೋವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ ಅಂತಂದ್ರೆ, ವಿಚಾರ, ಈ ವಿಷಯದಲ್ಲಿ ವಿಚಾರ ಮಾಡತಕ್ಕದ್ದು ಯಾವುದಿದೆ? ಕೋವ, ಕಹವ, ಯಾವುದು ವಿಚಾರ ಮಾಡತಕ್ಕದ್ದು ಏನಿದೆ ಇದರಲ್ಲಿ? ವಿಷದ ಕೃಪೆಯ ಪಾತಿ ಶಿವತೆ, ಇದರಲ್ಲಿ ಸಂಶಯವಿಲ್ಲದೆ ಕೃಪೆಯಿಂದ ರಕ್ಷಿಸುತ್ತದೆ. ಪಾತಿ ಕಟಾಕ್ಷ ವ್ಯಾಪಾರ ಅಂತಂದ್ರೆ ಕಡೆಗಣ್ಣಿನ ನೋಟವು ಸ್ವಯಮಪಿ ಚ ದೀನಾವನಪರಃ, ತಾನಾಗಿಯೇ ನಿನ್ನ ಕಣ್ಣಿನ ನೋಟವು ಕಟಾಕ್ಷವು ದೀನರ ಪರವಾಗಿಯೇ ಇದೆಯಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮನು ದೀರ್ಘಾಯುಷ್ಯ ಆಗ್ಬೇಕಾದ್ರೂ ಕೂಡ ನಿನ್ನ ಕರುಣೆಯೇ ಬೇಕು. ಹಾಗಾಗಿ ನಾನ್ ಬ್ರಹ್ಮನಿಗೇನು, ಬೇರೆ ದೇವತೆಗಳನ್ನು ನಾನ್ ಯಾಕೆ ಮೊರೆ ಹೋಗ್ಲಿ, ನಾನ್ ನಿನ್ನನ್ನೇ ಮೊರೆ ಹೋಗ್ತೇನೆ, ನೀನೇನೆ ನನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇ ಶಿವ, ಬ್ರಹ್ಮನು ದೀರ್ಘಾಯುವಾಗಲಿ. ಆ ಬ್ರಹ್ಮನ ಉಳಿದ 4 ತಲೆಗಳನ್ನು ನೀನೇ ಕಾಪಾಡಬೇಕು. ಭೂಮಿಯ ಮೇಲೆ ಇರುವವರಿಗೆಲ್ಲ ಅವನೇ ದೈನ್ಯವನ್ನು ಬರೆದಿದ್ದಾನೆ. ಆದರೆ ಅವನ ತಲೆಯನ್ನೇ ನೀನು ಚಿವಿಟಿ ಹಾಕಿದ್ದೀಯಾದ್ದರಿಂದ ನಾನು ನಿನ್ನನ್ನೇ ಶರಣು ಬಂದಿದ್ದೇನೆ. ದೀನ ರಕ್ಷಣೆಯಲ್ಲಿ ತತ್ಪರನಾದ ನಿನ್ನ ಕಡೆಗಣ್ಣಿನ ನೋಟವು ನನ್ನ ಮೇಲೆ ಇರುವುದರಿಂದ ಆ ಬ್ರಹ್ಮನು ನನಗೇನು ತಾನೇ ಮಾಡಿಯಾನು? ಏಕೆಂದರೆ ನಿನ್ನ ಭಕ್ತರಿಗೆ ಯಾರಿಂದಲೂ ಕೆಡುಕಾಗದು ಅಂತ ಹೇಳ್ತಾರೆ. 17ನೇ ಶ್ಲೋಕ. ಫಲಾದ್ವಾ ಪುಣ್ಯಾನಾಂ ಮಯಿ ಕರುಣಯಾ ವಾ ತ್ವಯಿ ವಿಭೋ ಪ್ರಸನ್ನೇಪಿ ಸ್ವಾಮಿನ್ ಭವದಮಲ ಪಾದಾಬ್ಜಯುಗಲಂ ಕಥಂ ಪಶ್ಯೇಯಂ ಮಾಂ ಸ್ಥಗಯತಿ ನಮಃ ಸಂಭ್ರಮಜುಷಾಂ ನಿಲಿಂಪಾನಾಂ ಶ್ರೇಣಿರ್ನಿಜ ಕನಕ ಮಾಣಿಕ್ಯ ಮಕುಟೈಃ. ಎಲೆ ವಿಭೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಭೋ ಅಂದ್ರೆ ಸರ್ವವ್ಯಾಪಿಯಾಗಿರುವಂತಹ ಪರಶಿವನೇ. ಫಲಾದ್ವಾ ಪುಣ್ಯಾನಾಂ, ಪುಣ್ಯಾನಾಂ ಫಲಾದ್ವಾ, ಪುಣ್ಯಗಳ ಫಲದಿಂದಲಾದರೂ ಆಗಿರಬಹುದು, ಫಲದಿಂದಲೋ, ಮಯಿ ಕರುಣಯ ಅಥವಾ ಮಯಿ ನನ್ನಲ್ಲಿ ಕರುಣಯ ಕರುಣೆಯಿಂದಾದಲೂ, ವಾ ತ್ವಯಿ ವಿಭೋ ಪ್ರಸನ್ನೇಪಿ ಸ್ವಾಮಿನ್, ಹೇ ವಿಭೋ ನನ್ನ ಪುಣ್ಯಗಳ ಫಲದಿಂದಲಾದರೂ ಇರಬಹುದು, ಅಥವಾ ನಿನಗೆ ನನ್ನ ಮೇಲಿರುವ ಅಪಾರವಾದ ಕರುಣೆಯಿಂದಲಾದರೂ ಆಗಿರಬಹುದು. ನೀನು ಪ್ರಸನ್ನೇಪಿ ಸ್ವಾಮಿ, ನೀನ್ ನನ್ನಲ್ಲಿ ಪ್ರಸನ್ನ ಆಗಿದ್ದೀಯಾ. ಭವದಮಲ ಪಾದಾಬ್ಜ ಯುಗಲಂ, ಆದ್ರೆ ನೀನ್ ಪ್ರಸನ್ನೇನೋ ಆಗಿದ್ಯಾ ನನ್ ಮೇಲೆ. ಕಥಂ ಪಶ್ಯೇಯಂ ಮಾಂ ಸ್ಥಗಯತಿ ನಮಃ ಸಂಭ್ರಮಜುಷಾಂ, ಆದ್ರೆ ನಿನ್ನ ಪಾದಾಬ್ಜ ಯುಗಲ,
ನಿನ್ನ ಪಾದ ಕಮಲಗಳನ್ನು ನಾನ್ ಹೇಗೆ ತಾನೇ ನೋಡ್ಲಿ? ಭವತ್ ಅಮಲ ಪಾದಾಬ್ಜ ಯುಗಲಂ ಅಂದ್ರೆ ನಿನ್ನ ನಿರ್ಮಲ, ಅಮಲ ಅಂದ್ರೆ ನಿರ್ಮಲವಾದ, ಯಾವುದೇ ಒಂದು ಕಲ್ಮಶ ಇಲ್ಲದೆ ಇರುವಂತದ್ದು. ಮಲ ಅಂದ್ರೆ ಕಲ್ಮಶ, ಅಮಲ ಅಂದ್ರೆ ಕಲ್ಮಶ ಇಲ್ಲದೆ ಇರುವಂತದ್ದು. ಹಾಗಾಗಿ ನಿನ್ನ ನಿರ್ಮಲವಾದ ಪಾದ ಪದ್ಮಗಳನ್ನು ಕಥಂ ಪಶ್ಯೇಯಂ, ಹೇಗ್ ತಾನೇ ನೋಡ್ಲಿ? ಪಶ್ಯೇಯಂ ಅಂದ್ರೆ ನೋಡಿ ಏನು, ಕಥಂ ಹೇಗೆ, ಹೇಗೆ ನೋಡಲಿ ನಾನು ನಿನ್ನ ಪಾದ ಕಮಲಗಳನ್ನು, ಯಾಕೆ ಹೇಗೆ ನೋಡಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಮಾಂ ಸ್ಥಗಯತಿ, ನನ್ನನ್ನು ಇಲ್ಲಿ ತಡಿತಾ ಇದೆ, ನಿನ್ನ ಪಾದಗಳನ್ನು ನೋಡ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲ, ಅದಕ್ಕೆ ಅಡ್ಡ ಬರ್ತಾ ಇದೆ. ಏನ್ ಅಡ್ಡ ಬರ್ತಾ ಇದೆ? ನಮಃ ಸಂಭ್ರಮಜುಷಾಂ ನಿಲಿಂಪಾನಾಂ, ನಿಲಿಂಪಾನಾಂ ಅಂದ್ರೆ ದೇವತೆಗಳು. ದೇವತೆಗಳೆಲ್ಲ ಸಾಲು ಸಾಲಾಗಿ ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅಂತ ನಿಂತಿದ್ದಾರೆ. ಸಂಭ್ರಮದಿಂದ ನಮಸ್ಕಾರ ಮಾಡಲು ತವಕ ಪಡ್ತಾ ಇದ್ದಾರೆ ಅವರೆಲ್ಲ ದೇವತೆಗಳು. ಆಯ್ತು, ಅವರಿದ್ರೆ ನನಗೆ ಯಾಕೆ ಅಡ್ಡ ಬರ್ಬೇಕು ಅಂತಂದ್ರೆ, ಅವರ ಉದ್ದ ಸಾಲೆ ಇದೆ, ಅಲ್ಲಿ ಶ್ರೇಣಿನೇ ಇದೆ. ಅವರು ನಿಜ ಕನಕ ಮಾಣಿಕ್ಯ ಮಕುಟೈಹಿ, ಅವರು ಕಿರೀಟ ಧರಿಸಿದ್ದಾರೆ ದೇವತೆಗಳೆಲ್ಲ. ಅವರ ಕಿರೀಟಗಳು ಚಿನ್ನ, ರತ್ನ, ಕಿರೀಟ, ಮುತ್ತು ಇದರಿಂದೆಲ್ಲ ತುಂಬಿಕೊಂಡು ಅವರೆಲ್ಲ ಅಲ್ಲಿ ಸಾಲು ಸಾಲಾಗಿ ನಿಂತುಕೊಂಡು ನಿನಗೆ ನಮಸ್ಕಾರ ಮಾಡುವಾಗ ನನ್ಗೆ ನಿನ್ನ ಪಾದಗಳು ಕಾಣಿಸೋದೇ ಇಲ್ಲ, ನನ್ಗೆ ಅವರೆಲ್ಲ ಅಡ್ಡ ಆಗ್ತಾ ಇದ್ದಾರೆ ಅಂತ ಹೇಳ್ತೇನೆ. ನೀನೇನೋ ನನ್ನಲ್ಲಿ ಪ್ರಸನ್ನನೇನೋ ಆಗಿದ್ದೀಯಾ, ಆದ್ರೆ ನನಗೆ ಮಾತ್ರ ನೀನನ್ನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹೇ ಸರ್ವವ್ಯಾಪಿಯಾದ ಪರಮೇಶ್ವರನೇ, ನನ್ನ ಪುಣ್ಯವಶದಿಂದಲೋ ಅಥವಾ ನಿನ್ನ ಕರುಣೆಯಿಂದಲೋ ನೀನು ದರ್ಶನವನ್ನು ನೀಡಬೇಕೆಂದು ನನ್ನ ಬಗ್ಗೆ ಪ್ರಸನ್ನನಾದರೂ ನನಗೆ ಮಾತ್ರ ನಿನ್ನ ನಿರ್ಮಲವಾದ ಪಾದಕಮಲವನ್ನು ನೋಡಲಾಗುತ್ತಿಲ್ಲ. ಏಕೆಂದರೆ ಮುತ್ತು ರತ್ನಗಳನ್ನಡರಿದ ಚಿನ್ನದ ಕಿರೀಟವನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡ ದೇವತೆಗಳು ಸಾಲು ಸಾಲು ಕಟ್ಟಿ ನಿನ್ನನ್ನು ನಮಸ್ಕರಿಸಲು ತವಕ ಪಡುತ್ತಿರುವಾಗ ನಾನೆಂತೂ ನಿನ್ನ ಪಾದ ಕಮಲಗಳನ್ನು ನೋಡಲಿ? ನಾನು ನಿನ್ನನ್ನು ನೋಡಲಾಗದಂತೆ ದೇವತೆಗಳ ಸಾಲು ನನ್ನನ್ನು ತಡೆಯುತ್ತಿದೆ ಅಂತ ಒಂದು ದೈನ್ಯನಾಗಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 18. ತ್ವಮೇಕೋ ಲೋಕಾನಾಂ ಪರಮ ಫಲದೋ ದಿವ್ಯ ಪದವೀಂ ವಹಂತಸ್ತ್ವನ್ಮೂಲಾಂ ಪುನರಪಿ ಭಜಂತೆ ಹರಿಮುಖಾಃ, ಪುನರಪಿ ಭಜಂತೆ ಹರಿಮುಖಾಃ. ಕಿಯದ್ವಾ ದಾಕ್ಷಿಣ್ಯಂ ತವ ಶಿವಮದಾಶಾಚ ಕಿಯತಿ, ಕದಾ ವಾ ಮದ್ರಕ್ಷಾಂ ವಹಸಿ ಕರುಣಾ ಪೂರಿತ ದೃಶಾ. ಇಲ್ಲಿ ಎಲೆ ಶಿವನೇ, ಶಿವ ಅಂತ ಮತ್ತೆ ಹೇಳ್ತಾ ಇದಾರೆ. ತ್ವಮೇಕೋ ಲೋಕಾನಾಂ ಪರಮ ಫಲದೋ ದಿವ್ಯ ಪದವಿ. ತ್ವಂ ಏಕಃ, ನೀನೊಬ್ನೇ. ಲೋಕಾನಾಂ ಅಂದ್ರೆ ಇಲ್ಲಿ ಲೋಕ ಅಂದ್ರೆ ಈ ಪ್ರಪಂಚ, ಅದರ ಜೊತೆಗೆ ಆ ಜೀವಿಗಳನ್ನು ಸೇರಿಸಿಕೊಂಡು ಜನರಿಗೆ ಅಂತ ಹೇಳಿದ್ದಾರೆ. ನೀನೊಬ್ಬನೇ ಈ ಜನರಿಗೆ ಪರಮ ಫಲದಃ. ಫಲದಃ ಅಂದ್ರೆ ಪುಲ್ಲಿಂಗದಲ್ಲಿ ಫಲದಃ ಅಂತ ಬರುತ್ತೆ, ಫಲದಾ ಅಂತ ಬಂದಾಗ ಸ್ತ್ರೀಲಿಂಗ ಆಗುತ್ತೆ. ಫಲದಃ ಶ್ರೇಷ್ಠ ಫಲವನ್ನು ಕೊಡುವವನು ಈ ಇಡೀ ಲೋಕದ ಜನರಿಗೆ ನೀನೊಬ್ಬನೇ ಇದ್ದೀಯಾ. ಹರಿಮುಖಾಹ ಮೊದಲಾದವರು ಅಂದ್ರೆ ಹರಿಮುಖಾಹ ಅಂದ್ರೆ ಹರಿಯೇ ಮೊದಲಾದವರು. ಹರಿಯ ಜೊತೆಗೆ ಮತ್ತೆ ಉಳಿದೆಲ್ಲ ದೇವತೆಗಳನ್ನು ಸೇರಿಸಿಕೊಂಡು ಹೇಳಿದಾಗ ಆ ಶಬ್ದಕ್ಕೆ ಹರಿಮುಖಾಹ ಅಂತ ಮಾಡಿದ್ದಾರೆ. ತ್ವನ್ಮೂಲಾಂ ದಿವ್ಯ ಪದವೀಂ, ಅವರೆಲ್ಲರೂ ನಿನ್ನಿಂದಲೇ ನೀಡಲ್ಪಟ್ಟ, ತ್ವನ್ಮೂಲಾಂ ತ್ವತ್ ಮೂಲ ನಿನ್ನ ಕಡೆಯಿಂದಲೇ ದಿವ್ಯ ಪದವಿಯನ್ನು ಪಡೆದುಕೊಂಡಿದ್ದಾರೆ. ನಿನ್ನಿಂದ ನೀಡಲ್ಪಟ್ಟ ದಿವ್ಯ ಸ್ಥಾನವನ್ನು ವಹಂತಹ ಅಂದ್ರೆ ಅದನ್ನ ಅನುಭವಿಸುತ್ತಾ ಇದ್ದಾರೆ. ಯಾರು? ಹರಿ ಮುಂತಾದ ದೇವತೆಗಳು. ಪುನರಪಿ ಭಜಂತೆ, ಆದ್ರೂ ಕೂಡ ಅವರಿಗೆಲ್ಲ ಅಷ್ಟಷ್ಟು ಉನ್ನತ ಪದವಿಯನ್ನು ನೀನು ಕೊಟ್ಟಿದ್ರು ಕೂಡ ಮತ್ತೆ ಅವರು ನಿನ್ನನ್ನೇ ಭಜಂತೆ, ಪುನರಪಿ ಭಜಂತೆ ಅಂತ ಹೇಳ್ತಾರೆ. ಮತ್ತೆ ನಿನ್ನನ್ನೇ ಭಜಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಕಿಯದ್ವಾ ದಾಕ್ಷಿಣ್ಯಂ ತವ ಶಿವ ಮದಾಶಾಚ ಕಿಯತಿ. ಆದ್ರೆ ನನ್ನ ಕಿಯದ್ವಾ ಎಷ್ಟು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ರೆ, ಕಿಯದ್ವಾ ದಾಕ್ಷಿಣ್ಯಂ ಅಂದ್ರೆ ನಿನ್ನ ಸೌಜನ್ಯವು, ದಾಕ್ಷಿಣ್ಯ ಅಂದ್ರೆ ನಿನ್ನ ಕರುಣೆ, ನಿನ್ನ ಸೌಜನ್ಯವು ಎಷ್ಟು ಇದೆ ಅಂತಂದ್ರೆ ಅದ ಲೆಕ್ಕಕ್ಕಿಡಕ್ಕಾಗಲ್ಲ. ಮದಾಶಾಚ ಕಿಯತಿ, ನಿನ್ನ ದಾಕ್ಷಿಣ್ಯ ಯಾವ ಮಟ್ಟಕ್ಕೆ ಇದೆಯೋ
ನನ್ನ ಆಶೆಯು ಅದೇ ತರ ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕದಾವಾ ಮದ್ರಕ್ಷಾಂ ವಹಸಿ ಕರುಣಾಪೂರಿತ ದೃಶ ಅಂತ. ಆದ್ರೆ ನೀನ್ ಯಾವಾಗ ತಾನೇ ನನ್ನ ರಕ್ಷಣೆಯನ್ನು ವಹಿಸಿಕೊಳ್ಳುತ್ತಿ? ನನ್ನ ಇಷ್ಟೊಂದು ಆಶೆಗಳು, ನಿನ್ನ ಸೌಜನ್ಯವು ಅಷ್ಟು ಮಟ್ಟಕ್ಕಿದೆ, ನನ್ನ ಆಶೆಯು ಕೂಡ ಅಷ್ಟೇ ಮಟ್ಟಕ್ಕಿದೆ. ಇದನ್ನೆಲ್ಲ ತೆಗೆದು ಹಾಕಿ ನನ್ನ ಮೇಲೆ ಕರುಣೆ ತುಂಬಿದ ದೃಷ್ಟಿಯಿಂದ ಯಾವಾಗ ನನ್ನ ಮೇಲೆ ತೋರಿಸಿ ನನ್ನ ರಕ್ಷಣೆ ನೀನ್ ಮಾಡ್ತೀ ಅಂತ ಕೇಳ್ತಾ ಇದ್ದಾರೆ ಇವರು. ಅಂದ್ರೆ ಇದ್ರ ಏನು ಹೇಳೋಣ ಅಂದ್ರೆ, ಹರಿ ಮುಂತಾದವರಿಗೆ ಉತ್ತಮ ಉತ್ತಮ ಪದವಿ ಇದ್ರೂ ಕೂಡ ಅವ್ರು ನಿನ್ನನ್ನೇ ಪೂಜಿಸ್ತಾ ಇದ್ದಾರೆ. ಅಂತಹದ್ರಲ್ಲಿ ನನ್ನಂತ ಒಂದು ಕೇವಲವಾದ ದೀನನ ರಕ್ಷಣೆ ನೀನು ವಹಿಸ್ಕೊಳ್ಳೋದು ಬೇಡವಾ ಅಂತ ಕೇಳ್ತಾ ಇದಾರೆ ಅವರು. ಹೇ ಶಿವ, ಮನುಷ್ಯರಿಗೆ ನೀನೊಬ್ಬನೇ ಶ್ರೇಷ್ಠವಾದ ಫಲವನ್ನು ಕೊಡುವವನು. ವಿಷ್ಣುವೇ ಮೊದಲಾದ ದೇವತೆಗಳು ನಿನ್ನಿಂದ ಕೊಡಲ್ಪಟ್ಟ ದಿವ್ಯ ಸ್ಥಾನವನ್ನು ಪಡೆದು ಅನುಭವಿಸುತ್ತಿದ್ದರೂ ಆ ಸ್ಥಾನಕ್ಕಿಂತಲೂ ಮಿಗಿಲಾದ ಸ್ಥಾನವನ್ನು ಪಡೆಯಬೇಕೆಂದು ಮತ್ತು ನಿನ್ನನ್ನು ಆರಾಧಿಸುತ್ತಿರುವವರು. ಓ ಶಿವನೇ, ನಿನ್ನ ಔದಾರ್ಯವೋ ಅಪಾರವಾದುದು, ಹಾಗೆಯೇ ನನ್ನ ಆಸೆಯೋ ಕೊನೆ ಇಲ್ಲದ್ದು. ಪರಮ ಉದಾರಿಯಾದ ನೀನು ಕರುಣಾಪೂರ್ಣ ದೃಷ್ಟಿಯಿಂದ ನನ್ನ ರಕ್ಷಣೆಯನ್ನು ಯಾವಾಗ ವಹಿಸಿಕೊಳ್ಳುವೆ ಅಂತ ಕೇಳ್ತಾ ಇದ್ದಾರೆ. 19ನೇ ಶ್ಲೋಕಕ್ಕೆ ಹೋಗೋಣ. ದುರಾಶಾ ಭೂಯಿಷ್ಠೆ ದುರಧಿಪ ಗೃಹದ್ವಾರ ಘಟಕೆ ದುರಂತೆ ಸಂಸಾರೆ ದುರಿತ ನಿಲಯೇ ದುಃಖ ಜನಕೆ ಮದಾಯಾಸಂ ಕಿಂ ನೌ ವ್ಯಪನಯಸಿ ಕಸ್ಯೋಪಕೃತಯೇ ವದೇಯಂ ಪ್ರೀತಿಶ್ಚೇತ್ತವ ಶಿವಕೃತಾರ್ಥಾ ಖಲು ವಯಂ. ವದೇಯಂ ಪ್ರೀತಿ ಚೇತ್ ತವ ಶಿವಕೃತಾರ್ಥಾಹ ಖಲು ವಯಂ. ಎಲೈ ಶಿವನೇ, ಮತ್ತೆ ಶಿವನೇ ಅಂತ ಅವ್ರು ಹೇಳ್ತಾ ಇದ್ರೆ, ದುರಾಶಾ ಭೂಯಿಷ್ಠೆ, ದುರಾಸೆಯಿಂದ ತುಂಬಿರುವಂತಹ ದುರಧಿಪ ಗೃಹದ್ವಾರ ಘಟಕೆ ಹಾಗೂ ದುಷ್ಟ ರಾಜರ ದುಷ್ಟ ಅಧಿಪ ಅಂದ್ರೆ ರಾಜ, ಭೂಯಿಷ್ಠೆ ಅಂದ್ರೆ ತುಂಬಿರುವಂತದ್ದು, ದುರಾಸೆಯಿಂದ ತುಂಬಿರುವಂತದ್ದು ಮತ್ತು ದುಷ್ಟ ರಾಜರ ಗೃಹದ್ವಾರ ಘಟಕೆ, ಮನೆಯ ಬಾಗಿಲನ್ನು ಕಾಯುವಂತೆ ಮಾಡಿದೆ ನನ್ನ ಈ ಜೀವನ. ದುಃಖಾಂತೆ, ದುಃಖದಲ್ಲೇ ಅಂತ್ಯವಾಗುವಂತಹದ್ದು. ಹಾಗೂ ದುರಿತ ನಿಲಯೇ, ನಿಲಯ ಅಂದ್ರೆ ಮನೆ, ಆಶ್ರಯ, ಪಾಪಗಳಿಗೆ ಆಶ್ರಯವಾಗಿರುವಂತಹ. ಹಾಗೂ ದುಃಖ ಜನಕೆ, ದುಃಖವನ್ನು ಉಂಟು ಮಾಡುವಂಥದ್ದು. ಜನಕ ಅಂದ್ರೆ ಜನನ ಅಂದ್ರೆ ಉಂಟು ಮಾಡುವಂಥದ್ದು. ದುಃಖ ಜನಕ ಅಂದ್ರೆ ದುಃಖವನ್ನು ಉಂಟು ಮಾಡುವಂತಹ ಸಂಸಾರೇ. ಹಿಂದೆ ನೋಡಿ, ದುರಂತೆ ದುರಿತ ನಿಲಯೇ ದುಃಖ ಜನಕೆ ದುರಧಿಪ ಗೃಹದ್ವಾರ ಘಟಕೆ ದುರಾಶಾ ಭೂಯಿಷ್ಠೇ ಸಂಸಾರೇ. ಕೊನೆಗೆ ಸಂಸಾರ ಹಾಕೊಳ್ಬೇಕು. ಇಷ್ಟೆಲ್ಲ ಇರುವಂತಹ ಈ ಸಂಸಾರದಲ್ಲಿ ಮದಾಯಾಸಂ ಕಿಂ ನ ವ್ಯಪನಯಿಸಿ, ನನ್ನ ಕಷ್ಟವನ್ನು, ಮದಾಯಾಸಂ ನನ್ನ ಆಯಾಸವನ್ನು, ಕಿಂನ ವ್ಯಪನಯಿಸಿ ಯಾಕೆ ನೀನು ಹೋಗಲಾಡಿಸುವುದಿಲ್ಲ, ಕಸ್ಯೋಪಕೃತೆಯೇ ಇದು ಯಾರ ಉಪಕಾರಕ್ಕಾಗಿ, ಈ ದುರಾಸೆಗಳು, ಈ ದುಷ್ಟ ರಾಜರ ಮನೆ ಬಾಗಿಲನ್ನು ಕಾಯುವಂತೆ ಮಾಡುವಂತಹದ್ದು, ಕೆಟ್ಟ ಕೆಟ್ಟ ಆಸೆಗಳನ್ನೆಲ್ಲ ಬೇಕು ಅಂತ ಇರುವಂತಹ ಮನಸ್ಸನ್ನು ಹೊಂದಿರುವಂತದ್ದು, ಇದೆಲ್ಲ ಯಾವ ಉಪಕಾರಕ್ಕೋಸ್ಕರ ಅಂತ ಕೇಳ್ತಾ ಇದ್ರೆ. ವದ ಅಂತ ಹೇಳ್ತಾ ಇದ್ರೆ. ವದ ಅಂದ್ರೆ ಹೇಳು, ಮತ್ತೆ ವಧ ಹೇಳ್ಬಾರ್ದು, ವದ ಅಷ್ಟೇ. ವದ ಇಯಂ ವದೇಯಂ ಪ್ರೀತಿ ಚೇತ್ ಶಿವ ಕೃತಾರ್ಥಾಹ ಖಲು ವಯಂ. ಹೇಳು, ಯಾವ ಉಪಕಾರಕ್ಕಾಗಿ ಇವೆಲ್ಲ ಆಸೆಗಳು ನಮಗೆ ಇಲ್ಲಿ. ಒಂದು ವೇಳೆ ನಿನ್ಗೆ ಇದುವೇ ನಮ್ಮ ಜೀವನ ಹೀಗೇ ಇರ್ಬೇಕು ಅಂತ ಪ್ರೀತಿ ಚೇತ್ ತವ, ನಿನ್ನ ಪ್ರೀತಿ ಹೀಗೆ ಅಂತ ಇದ್ರೆ ಸರಿ ಬಿಡು. ವಯಂ ಕೃತಾರ್ಥಾಹ, ಹಾಗಾದ್ರೆ ನಾವು ಕೃತಾರ್ಥರೇ ಸರಿ ಅಂತ ಹೇಳ್ತಾ ಇದ್ದಾರೆ ಇವರು. ಹೇ ಶಿವನೇ, ಈ ಸಂಸಾರವು ದುರಾಸೆಗಳ ಬೀಡು. ಆ ದುರಾಸೆಗಳೇ ದುಷ್ಟರಾದ ಮತ್ತು ದುರಹಂಕಾರಿಗಳಾದ ಸಿರಿವಂತರ ಅಥವಾ ರಾಜರ ಮನೆಯ ಬಾಗಿಲುಗಳನ್ನು ಕಾಯುವಂತೆ ಮಾಡಿಸುತ್ತದೆ. ಈ ಸಂಸಾರದ ವೈಚಿತ್ರ್ಯ ಇಷ್ಟೇ ಅಲ್ಲ, ಕೆಲವೊಮ್ಮೆ ಈ ಆಸೆಗಳನ್ನೆಲ್ಲ ಆಸೆಗಳು ದುರಂತದಲ್ಲಿಯೇ ಮುಗಿಯುತ್ತವೆ. ತಿಳಿದು ಪಾಪ ಕಾರ್ಯಗಳನ್ನು ಎಸಗುವುದು, ಅದರಿಂದ ಕೊನೆಯಲ್ಲಿ ದುಃಖವನ್ನು ಅನುಭವಿಸುವುದು, ಹೀಗೆ ಬಹಳ ವಿಚಿತ್ರವಾದುದು ಈ ಸಂಸಾರ. ಇಂತಹ ಸಂಸಾರದಲ್ಲಿ ಬಿದ್ದಿರುವ
ನಮ್ಮ ಕಷ್ಟವನ್ನು ನೀನು ಏಕೆ ಪರಿಹರಿಸುತ್ತಿಲ್ಲ? ಹೀಗೆ ನಮ್ಮ ಕಷ್ಟವನ್ನು ನೀನು ಪರಿಹರಿಸದೇ ಇರುವುದು ಯಾರ ಸಂತೋಷಕ್ಕಾಗಿ? ನಾವು ಕಷ್ಟವನ್ನು ಅನುಭವಿಸುವುದೇ ನಿನಗೆ ಸಂತೋಷವೆಂದಾದರೆ ನಾವು ಕೃತಾರ್ಥರೇ ಸರಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 20ನೇ ಶ್ಲೋಕ. ಸದಾ ಮೋಹಾಟವ್ಯಾಂ ಚರತಿ ಯುವತೀನಾಂ ಕುಚಗಿರೌ ನಟತ್ಯಾಶಾ ಸ್ವಟತಿ ಝಟಿತಿ ಸ್ವೈರಮಭಿತಃ ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾ ಶಿವ ಭವದಧೀನಂ ಕುರು ವಿಭೋ. ಕಪಾಲಿನ್ ಅಂತ ಇಲ್ಲಿ ಭಿಕ್ಷೋ ಭಿಕ್ಷೋ ಕಪಾಲಿನ್ ಹೀಗೆಲ್ಲ ಕರೀತಾ ಇದ್ದಾರೆ ಶಿವನನ್ನು. ಶಿವ, ವಿಭೋ, ಕಪಾಲಿನ್, ಭಿಕ್ಷೋ ಹೀಗೆ ಬೇರೆ ಬೇರೆ ಹೆಸರಿನಿಂದ ಶಂಕರಾಚಾರ್ಯರು ಅವರನ್ನು ಸಂಬೋಧಿಸ್ತಾ ಇದ್ದಾರೆ ಶಿವನನ್ನು. ಸದಾ ಮೋಹಾಟವ್ಯಾಂ, ಯಾವಾಗಲೂ ಎಂದಿಗೂ ಸದಾ ಮೋಹಾಟವ್ಯಾಂ ಅಂದ್ರೆ ಮೋಹವೆಂಬ ಅಡವಿ, ಮೋಹವೆಂಬ ಕಾಡಲ್ಲಿ ಚರತಿ, ನನ್ನ ಮನಸ್ಸು ಚರತಿ ಸಂಚರಿಸುತ್ತಾ ಇರ್ತದೆ. ಯುವತೀನಾಂ ಕುಚಗಿರವು, ಯುವತಿಯರ ಸೌಂದರ್ಯದಲ್ಲಿ ನನ್ನ ಮನಸ್ಸು ಮಾರು ಹೋಗ್ತಾ ಇರುತ್ತೆ, ಅಲ್ಲಿಗೆ ಮನಸ್ಸು ಹೋಗ್ತಾ ಇರುತ್ತೆ. ಇಲ್ಲಿ ಯುವತಿ ಅಂದ್ರೆ ಯುವಕನನ್ನು ಉದ್ದೇಶಿಸಿ ಹೇಳಿರ್ತಾರೆ, ಯುವಕ ಅಂದ್ರೆ ಯುವತಿಯನ್ನು ಉದ್ದೇಶಿಸಿ ಹೇಳಿರ್ತಾರೆ. ಒಟ್ಟಿನಲ್ಲಿ ಇದ ಅರ್ಥ ಆಗಿರ್ಬೋದು ಎಲ್ಲರಿಗೂ. ಯುವತೀನಾಂ ಕುಚಗಿರವು, ಯುವತಿಯನ್ನು ನೋಡಿ ವ್ಯಾಮೋಹಕ್ಕೊಳಗಾಗ್ತೀನಿ ನಾನು. ಆ ರೀತಿಯಾಗಿ ನಟತಿ, ನನ್ನ ಮನಸ್ಸು ನರ್ತಿಸ್ತಾ ಇರ್ತದೆ. ಸದಾ ಮೋಹಾಟವ್ಯಾಂ ಚರತಿ, ಮೋಹವೆಂಬ ಅಡವಿಯಲ್ಲಿ ಸಂಚರಿಸ್ತಾ ಇರ್ತದೆ. ಯುವತೀನಾಂ ಕುಚಗಿರವು ನಟತಿ, ಯುವತಿಯರ ಸೌಂದರ್ಯದಲ್ಲಿ ನರ್ತಿಸ್ತಾ ಇರ್ತದೆ. ನಟತಿ ಆಶಾ ಶಾಖಾ ಸ್ವಟತಿ, ಆಶಾ ಶಾಖಾಸು ಅಟತಿ, ಆಶೆ ಎಂಬ ಕೊಂಬೆಗಳಲ್ಲಿ ಅಟತಿ ಸಂಚರಿಸುತ್ತಾ ಇರ್ತದೆ. ಝಟಿತಿ ಸ್ವೈರಮಭಿತಃ, ಝಟಿತಿ ಅಂದ್ರೆ ಶೀಘ್ರವಾಗಿ, ಕೂಡ್ಲೆ ಅಂದ್ರೆ ಸ್ವೈರಂ ಅಂದ್ರೆ ತುಂಬಾ ಇಷ್ಟ ಬಂದಂತೆ ಸ್ವೇಚ್ಛೆಯಾಗಿ ಹೀಗೆಲ್ಲ ನನ್ನ ಮನಸ್ಸು ಚಂಚಲವಾಗಿ ಬೇರೆ 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 ಕಡೆಗೆ ಹೋಗ್ತಾ ಇರುತ್ತೆ. ಅಭಿತಃ ಅಂದ್ರೆ ಸುತ್ತಲೂ ಸುತ್ತಾ ಇರ್ತದೆ. ಈ 3-4 ಚಿಂತೆಗಳು ಬೇರೆ ಬೇರೆಗಳಲ್ಲಿ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಇದಾರೆ. ಹೇಲೈ ಶಿವನೇ, ಹೇ ವಿಭೋ, ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮತ್ಯಂತ ಚಪಲಂ. ಕಪಾಲಿನ್ ಅಂದ್ರೆ ಬ್ರಹ್ಮ ಕಪಾಲವನ್ನು ಹಿಡಿದಿರುವಂತಹ ಭಿಕ್ಷುವ ರೀತಿಯಲ್ಲಿ ಅವನು ವೇಷಭೂಷಣವನ್ನು ಧರಿಸಿಕೊಂಡಿರುವಂತಹ ಇರೋದ್ರಿಂದ ಅವನಿಗೆ ಕಪಾಲಿನ್, ಭಿಕ್ಷೋ ಹೀಗೆಲ್ಲ ಕರೀತಾರೆ. ಮೇ ಹೃದಯ ಕಪಿಮತ್ಯಂತ ಚಪಲಂ, ಮೇ ಅಂದ್ರೆ ನನ್ನ ಹೃದಯವು ಇದೆಯಲ್ಲ ಕಪಿಯ ರೀತಿಯಲ್ಲಿ ಚಂಚಲವಾಗಿ ವರ್ತಿಸ್ತಾ ಇದೆ. ನನ್ನ ಹೃದಯವು ಕಪಿ, ಅತ್ಯಂತ ಚಪಲವಾಗಿರುವಂತಹ ಕಪಿ ಮಂಗ, ಮರದಿಂದ ಮರಕ್ಕೆ ಹಾರ್ತಾ ಇರ್ತದಲ್ಲ, ಹಾಗೆ ನನ್ನ ಮನಸ್ಸು ಬೇರೆ 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 ಆಸೆಯಲ್ಲಿ ಬೇರೆ ಬೇರೆ ಕಡೆಗೆ ಸಂಚರಿಸ್ತಾ ಇರ್ತದೆ. ಭಕ್ತ್ಯಾ, ಅದನ್ನ ನೀನು ಗಟ್ಟಿಯಾಗಿ ಅದನ್ನು ಭಕ್ತ್ಯಾ ಬದ್ಧ್ವಾ ದೃಢಂ, ಭಕ್ತ್ಯಾ ಬದ್ಧ್ವಾ ಶಿವ ಭವದಧೀನಂ ಕುರು ವಿಭೋ. ಹೇ ವಿಭೋ, ನನ್ನ ಈ ಕಪಿಯ ರೀತಿಯಲ್ಲಿರುವಂತಹ ಮನಸ್ಸನ್ನು ದೃಢವಾಗಿ ಭಕ್ತಿಯನ್ನ ಬರುವಂತೆ ಮಾಡಿ ಅದನ್ನ ಕಟ್ಟಿ ನಿನ್ನ ವಶವನ್ನಾಗಿ ಮಾಡಿಕೋ ಹೇ ವಿಭೋ ಅಂತ ಹೇಳ್ತಾ ಇದ್ದಾರೆ. ಕಪಾಲಪಾಣಿಯಾದ ಹೇ ಶಿವನೇ, ಭಕ್ತಿ ಭಿಕ್ಷೆಯನ್ನು ಬೇಡುವ ಭಿಕ್ಷುಕನಂತಿರುವ ನಿನಗೆ ನಾನೊಂದು ವಸ್ತುವನ್ನು ಕೊಡುತ್ತೇನೆ. ಇದರಲ್ಲಿ ಸ್ವಲ್ಪ ವಿಡಂಬನೆ ಕೂಡ ಬರ್ತದೆ ನೋಡಿ. ಅದು ಇನ್ನೇನು ಅಲ್ಲ, ನನ್ನ ಮನಸ್ಸು ಒಂದು ಮಂಗ. ಆ ಮಂಗದ ಚೇಷ್ಟೆಯನ್ನು ಏನೆಂದು ಹೇಳಲಿ? ಈ ಮಂಗವು ಯಾವಾಗಲೂ ಮೋಹವೆಂಬ ಅಡವಿಯಲ್ಲಿ ಸಂಚರಿಸ್ತಾ ಇರ್ತದೆ. ಕೆಲವೊಮ್ಮೆ ತರುಣಿಯರ ಸೌಂದರ್ಯದಲ್ಲಿ ಕುಣಿತಾ ಇರ್ತದೆ, ಮತ್ತೆ ಕೆಲವೊಮ್ಮೆ ಆಶೆಗಳೆಂಬ ಮರದ ಕೊಂಬೆಗಳಲ್ಲಿ ತನಗೆ ಇಷ್ಟ ಬಂದಂತೆ ಎಲ್ಲೆಡೆಗೂ ಓಡಾಡುತ್ತಿರುತ್ತವೆ. ನೀನು ಎಲ್ಲಾ ಕಡೆಗೂ ಇರುವ ವಿಭುವಾದ್ದರಿಂದ ಅತ್ಯಂತ ಚಂಚಲವಾದ ಈ ನನ್ನ ಮನಸ್ಸೆಂಬ ಮಂಗನನ್ನು ಭಕ್ತಿಯಿಂದ ಹಗ್ಗದಿಂದ ಗಟ್ಟಿಯಾಗಿ ಕಟ್ಟಿ ನಿನ್ನ ಅಧೀನವಾಗಿರುವಂತೆ ಮಾಡಿ ತೆಗೆದುಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಈ ಮಂಗ ಅಂತ ಹೋಲಿಸಿದಾಗ ಒಂದು ತಮಾಷೆ ಇದೆ. ನನ್ನ ಮನಸ್ಸೆಂಬ ಮಂಗನನ್ನು ನೀನ್ ಹೇಗಿದ್ರು ಭಿಕ್ಷೆ ಬೇಡ್ತೀಯಲ್ಲ, ನಿನ್ಗೆ ಇನ್ನು ಭಿಕ್ಷೆ ಬೇಡುವಾಗ ಇನ್ನು ಸ್ವಲ್ಪ ಸಹಾಯ ಆಗುತ್ತೆ. ಮಂಗನನ್ನು ನೋಡಿ ನಿನ್ಗೆ ಜಾಸ್ತಿ ಜನ ಭಿಕ್ಷೆ ಹಾಕ್ತಾರೆ.
ಹಾಗಾಗಿ ನನ್ನ ಮಂಗನಂತ ಮನಸ್ಸನ್ನು ನೀನು ತಗೊಂಡು ಹೋಗು ಭಿಕ್ಷೆಗೆ ಹೋಗುವಾಗ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಅಂತ ಇದನ್ನ ವಿವರಣೆ ಕೊಡ್ತಾರೆ. ಅತ್ಯಂತ ಚಂಚಲವಾದ ನನ್ನ ಮನಸ್ಸನ್ನು ನಾನು ನಿಗ್ರಹಿಸಲಾರೆ. ನಿನ್ನಲ್ಲಿರುವ ಭಕ್ತಿಯಿಂದಾಗಿ ನನ್ನ ಮನಸ್ಸು ಸದಾ ನಿನ್ನಲ್ಲಿಯೇ ನೆಲೆ ನಿಲ್ಲುವಂತೆ ನೀನೇ ಅನುಗ್ರಹಿಸಬೇಕು ಅಂತ ಹೇಳ್ತಾರೆ. ಈಗ ಕೊನೆಯ ಶ್ಲೋಕ ಅಂತ ಅನ್ಕೊಂಡಿದೀನಿ ಈ ವಾರದ್ದು. ಧೃತಿಸ್ತಂಭಾಧಾರಾಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗ ಘಟಿತಾಂ ಸ್ಮರಾರೇ ಮಚ್ಚೇತ ಸ್ಫುಟಪಟಕುಟೀಂ ಪ್ರಾಪ್ಯ ವಿಶದಾಂ ಜಯಸ್ವಾಮಿನ್ ಶಕ್ತ್ಯಾ ಸಹ ಶಿವಗಣೈಃ ಸೇವಿತ ವಿಭೋ. ಸ್ಮರಾರೇ ಅಂತ ಕರೆದಿದ್ದಾರೆ ಇದರಲ್ಲಿ. ಸ್ಮರಾರೇ ಅಂದ್ರೆ ಸ್ಮರ ಅಂದ್ರೆ ಮನ್ಮಥ, ಸ್ಮರನ ಅರಿ ಶತ್ರು, ಮನ್ಮಥನ ಶತ್ರು ಶಿವ. ತಾನೇ ಎಲ್ಲರಿಗೂ ಗೊತ್ತು ಮನ್ಮಥನನ್ನು ಅವನು ತಪಸ್ಸಲ್ಲಿದ್ದಾಗ ಮನ್ಮಥ ಬಾಣ ಬಿಟ್ಟಾಗ ಮನ್ಮಥನನ್ನು ಅವನು ಸುಟ್ಟು ಬೂದಿ ಮಾಡ್ತಾನೆ. ಹಾಗಾಗಿ ಸ್ಮರನನ್ನ ಧ್ವಂಸ ಮಾಡೋದ್ರಿಂದ ಸ್ಮರಾರೇ ಅಂತ ಕರೆದಿದ್ದಾರೆ. ಸ್ಮರನ ಅರಿ, ಎಲೈ ಮನ್ಮಥನ ಶತ್ರುವೇ ಸ್ವಾಮಿನ್ ಶಿವ ಅಂತ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಗಣೈಃ ಸೇವಿತ ದೃಢಗುಣ ನಿಬದ್ಧಾಂ ಸಗಮನಾಂ ಧೃತಿ ಸ್ತಂಭಾಧಾರಾಂ ಅಂತಂದ್ರೆ ಧೃತಿ ಎಂಬ ಕಂಬವೇ ಆಧಾರವಾಗಿ ದೃಢಗುಣ ನಿಬದ್ಧಾಂ ದೃಢವಾದ ಹಗ್ಗದಿಂದ ಕಟ್ಟಲ್ಪಟ್ಟ ಸಗಮನಾಂ ಗತಿಯುಳ್ಳ, ಒಟ್ಟಿಗೆ ಗತಿಯುಳ್ಳ ಅಂದ್ರೆ ಚಲಿಸುವಂತದ್ದಕ್ಕೆ ಹೇಳಿದ್ದಾರೆ ಇಲ್ಲಿ. ಸಗಮನಾಂ ಗತಿಯುಳ್ಳ, ವಿಚಿತ್ರಾಂ ಪದ್ಮಾಢ್ಯಾಂ ಶಬ್ದ ನೋಡುವಾಗ ಇದರಲ್ಲಿ ಅಷ್ಟು ಈ ಶ್ಲೋಕದಲ್ಲಿ ಅರ್ಥ ಸಿಗಲ್ಲ, ಒಟ್ಟಿಗೆ ಬಂದಾಗ ಮತ್ತೆ ಗೊತ್ತಾಗುತ್ತೆ. ವಿಚಿತ್ರಾಂ ಪದ್ಮಾಢ್ಯಾಂ, ವಿಚಿತ್ರಾಂ ಅಂದ್ರೆ ವಿಚಿತ್ರವಾದ, ಪದ್ಮಾಢ್ಯಾಂ ಅಂದ್ರೆ ಕಮಲದ ಚಿತ್ರಗಳಿರುವ ಕಮಲ ಚಿತ್ರಗಳಿರುವ, ಪ್ರತಿ ದಿವಸ ಸನ್ಮಾರ್ಗ ಘಟಿತಾಂ ಪ್ರತಿದಿನವೂ ಸನ್ಮಾರ್ಗದಲ್ಲಿರುವ, ಹೇ ಸ್ಮರಾರೇ ಮಚ್ಚೇತ ಸ್ಫುಟ ಪಟ ಕುಟೀಂ ಪ್ರಾಪ್ಯ. ಮಚ್ಚೇತ ಸ್ಫುಟ ಪಟ ಕುಟೀಂ ಅಂದ್ರೆ ಮಚ್ಚೇತ ಅಂದ್ರೆ ನನ್ನ ಬುದ್ಧಿ, ಮತ್ ಚೇತಸ್ ಅಂದ್ರೆ ಬುದ್ಧಿ. ನನ್ನ ಮನಸ್ಸೆಂಬ ಸ್ಫುಟ ಪಟ ಕುಟೀಂ ಅಂದ್ರೆ ಸ್ಫುಟವಾದ ಶುಭ್ರವಾದ ಪಟ ವಸ್ತ್ರ, ಕುಟೀಂ ಅಂದ್ರೆ ಡೇರೆ ಟೆಂಟ್ ಅಂತ ನಾವು ಹೇಳ್ತೇವಲ್ಲ ಅದು. ಮಚ್ಚೇತ ನನ್ನ ಮನಸ್ಸೆಂಬ ಶುಭ್ರವಾದ ವಸ್ತ್ರದ ಡೇರೆಯನ್ನು ಪ್ರಾಪ್ಯ ಹೊಂದಿ, ವಿಶದಾಂ ಶುದ್ಧವಾದ ನನ್ನ ಮನಸ್ಸೆಂಬ ಶುಭ್ರವಾದ ವಸ್ತ್ರದ ಡೇರೆಯನ್ನು ಹೊಂದಿ, ಶಕ್ತಿಯಾ ಸಹ ಅಂದ್ರೆ ಶಕ್ತಿ ಅಂದ್ರೆ ಇಲ್ಲಿ ಪಾರ್ವತಿಗೆ ಹೇಳಿದರೆ, ಶಕ್ತಿ ಅಂತ ದೇವತೆಗೆ ನಾವು ಹೇಳ್ತೀವಲ್ಲ, ಶಿವಶಕ್ತಿಯಾಯುಕ್ತೋ ಅಂತ ಇದೆಯಲ್ಲ ಅದೇ ತರ ಶಿವನೇ ಶಕ್ತಿಯ ಜೊತೆಗೆ ಬಂದು ನನ್ನ ಶುಭ್ರವಾದ ಮನಸ್ಸೆಂಬ ಡೇರೆಯಲ್ಲಿ ಬಂದು ನೀನು ವಾಸ ಮಾಡು, ವಿರಾಜಿಸು. ಜಯಸ್ವಾಮಿನ್ ಜಯವಾಗಲಿ, ಜಯಶಾಲಿಯಾಗು, ನೀನು ವಿರಾಜಿಸು, ನನ್ನ ಮನಸ್ಸೆಂಬ ವಸ್ತ್ರದ ಡೇರೆಯಲ್ಲಿ ಬಂದು ವಿರಾಜಿಸು, ವಾಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಕಾಮನನ್ನು ಕಮರಿಸಿದವನೇ, ಕಾಮವೈರಿಯೇ, ಹೇ ಸ್ವಾಮಿಯೇ ಶಿವನೇ, ಪ್ರಮಥ ಗಣಗಳಿಂದ ಸೇವಿತನಾದವನೇ. ಅಲ್ಲಿ ನೋಡಿ ಎಲ್ಲಿ ಬಂದಿದೆ ಇದು, ಧೃತಿಸ್ತಂಭಾಧಾರಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ. ಸರಿ, ಪ್ರಮಥ ಗಣ ಎಲ್ಲಿ ಬಂದಿದೆ, ಗಣೇಶ್ ಸೇವಿತ ಅಂತ ಕೊನೆಯಲ್ಲಿ ಬಂದಿದೆ ನೋಡಿ. ಶಿವ ಗಣೇಶ್ ಸೇವಿತ ವಿಭೋ. ಪ್ರಮಥ ಗಣ ಬರೀ ಗಣ ಅಂತ ಕೊಟ್ಟಿದ್ದಾರೆ, ಶಿವನ ಗಣಗಳಿಗೆ ಪ್ರಮಥ ಗಣ ಅಂತ ಹೇಳ್ತಾರೆ. ಪ್ರಮಥ ಗಣಗಳಿಂದ ಸೇವಿತನಾಗಿರುವಂತಹ ಹೇ ವಿಭುವೆ, ಇಲ್ಲಿ ನಾನು ನಿನಗೊಂದು ಡೇರೆಯನ್ನು ಸಿದ್ಧಗೊಳಿಸಿದ್ದೇನೆ. ಆ ಡೇರೆಯು ನಿರ್ಮಲವಾದ ನನ್ನ ಮನಸ್ಸೆಂಬ ಬಟ್ಟೆಯಿಂದ ಮಾಡಿದ್ದಾಗಿದೆ. ಅದರ ಕಂಬಗಳು ಧೃತಿ, ನನ್ನ ಧೃತಿಯೇ ಅದರ ಕಂಬಗಳು. ಈಗ ನೋಡಿ ಅದನ್ನ ನಾವು ರಿಲೇಟ್ ಮಾಡ್ಬೇಕಾಗುತ್ತೆ. ಈ ಧೃತಿ ಸ್ತಂಭಾಧಾರಂ ಅಂತ ಬಂದಿದೆ, ಧಾರಾಂ ಅಂತ ಬಂದಿದೆ. ಧೃತಿ ಎಂಬ ಕಂಬಗಳೇ ಆ ಡೇರೆಗೆ ಆಧಾರವಾಗಿದೆ. ಹಾಗೆ ಗಟ್ಟಿಯಾದ ಹಗ್ಗಗಳಿಂದ ಅದನ್ನು ಬಿಗಿದಿದ್ದೇನೆ. ದೃಢ ಗುಣ ನಿಬದ್ಧಾಂ,
ಗುಣಗಳೆಂಬ ಗಟ್ಟಿಯಾದ ಹಗ್ಗದಿಂದ ನಾನು ಅದನ್ನು ಆ ಡೇರೆಯನ್ನು ಬಿಗಿದು ಕಟ್ಟಿದ್ದೇನೆ. ಅದು ಚಲಿಸುವಂತೆಯೂ ಇರುವುದು, ಅಂದ್ರೆ ಸಗಮನಾಂ, ಚಿತ್ರ ವಿಚಿತ್ರವಾಗಿಯೂ ಇರುವುದು, ವಿಚಿತ್ರಾಂ ಆಗಿರುವುದು. ಅದಕ್ಕೆ ಕಮಲಗಳ ಚಿತ್ತಾರವೂ ಇದೆ. ಪದ್ಮಾಢ್ಯಾಂ ಅಲ್ಲಿ ಬಂದಿದೆ ನೋಡಿ. ಪ್ರತಿ ದಿವಸ ಸನ್ಮಾರ್ಗ ಘಟಿತಾಂ, ದಿನದಿಂದ ದಿನಕ್ಕೆ ಅದು ಸನ್ಮಾರ್ಗದ ಸನಿಹಕ್ಕೆ ಬರುತ್ತಾ ಇದೆ. ನನ್ನ ಮನಸ್ಸು ಸನ್ಮಾರ್ಗದ ಕಡೆಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಡೇರೆಯನ್ನು ನೀನು ಜಗನ್ಮಾತೆಯಾದ ಶಕ್ತಿಯೊಂದಿಗೆ ಬಂದು ಸೇರಿ ಜಯಶಾಲಿಯಾಗಿ ನೀನು ಇಲ್ಲಿಯೇ ವಿರಾಜಿಸು, ನನ್ನ ಮನೋಮಂದಿರದಲ್ಲಿ ಶಕ್ತಿಯೊಂದಿಗೆ ವಾಸ ಮಾಡು ಅಂತ 21ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶಿವಾನಂದ ಲಹರಿಯ 21ನೇ ಶ್ಲೋಕದವರೆಗೆ ನಾವು ಈವರೆಗೆ ಕಲ್ತಿದ್ದೇವೆ. ಅಲ್ಲಿವರೆಗೆ ನನಗೆ ತಿಳಿದ ಮಟ್ಟಿಗೆ ನಾನು ಅರ್ಥವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಏನಾದ್ರೂ ತಪ್ಪಿದ್ರೆ ಅಥವಾ ನಿಮ್ಮ ಏನಾದ್ರೂ ಸಂದೇಹಗಳಿದ್ರೆ ಕೇಳಿ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಧನ್ಯವಾದಗಳು.